ಸತ್ಯವೇದದಲ್ಲಿರುವಂತ ಒಂದು ಮಾತು. ಹೊಸ ಒಡಂಬಡಿಕೆ ತೀತನಿಗೆ ಬರೆದಂತ ಪತ್ರಿಕೆ. ತೀತನಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 3 4ನೇ ವಚನ. ತೀತನ ಪತ್ರಿಕೆ 3ನೇ ಅಧ್ಯಾಯದ 4ನೇ ವಚನ. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ತೀತನಿಗೆ ಪೌಲರವರು ಬರೆಯುತ್ತಿರುವಂತಹ ಪತ್ರಿಕೆಯಲ್ಲಿ ಹೇಳುತ್ತಿರುವಂತಹ ಮಾತು ಈಗ ನಾವು ಓದಿರುವಂತಹ ಮಾತು. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನುಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿ. ರಕ್ಷಣೆ ಎನ್ನುವಂತ ಪದಕ್ಕೆ, ರಕ್ಷಣೆಗೆ ಪೌಲರವರು ತೀತನಿಗೆ ಹೇಳುತ್ತಿರುವಂತ ಅಬ್ರಿವೇಷನ್, ಪೌಲರವರು ತೀತನಿಗೆ ಹೇಳುತ್ತಿರುವಂತ ವಿವರಣೆ ಏನಂತಂದ್ರೆ, ನಿನಗೆ ಸಿಕ್ಕಿರುವಂತ ರಕ್ಷಣೆ, ನೀನು ಹೊಂದಿರುವಂತ ರಕ್ಷಣೆ, ಪುನರ್ಜನ್ಮ ಸಂಬಂಧವಾಗಿ ನೀನು ಪಡೆದುಕೊಂಡಂತ ರಕ್ಷಣೆ ನಿನ್ನ ಪುಣ್ಯ ಕ್ರಿಯೆಗಳಿಂದ ಬಂದದ್ದಲ್ಲ. ನೀನು ಏನೋ ಒಳ್ಳೆ ಕಾರ್ಯಗಳನ್ನು ಮಾಡಿರುವುದರಿಂದ ನಿನಗೆ ಈ ರಕ್ಷಣೆ ಬಂದಿಲ್ಲ. ಹೌದಾ ಪ್ರಿಯರೇ? ಯೇಸು ಕ್ರಿಸ್ತರವರು ನಮಗೆ ಕೊಟ್ಟಿರುವಂತ ರಕ್ಷಣೆ ಎಂಥ ರಕ್ಷಣೆ ಅಂತಂದರೆ, ಪಾಪದಿಂದ ಬಿಡಿಸಿದಂತ ರಕ್ಷಣೆ, ಶಾಪದಿಂದ ಬಿಡಿಸಿದಂತ ರಕ್ಷಣೆ, ಅನೇಕ ಪರಿಸ್ಥಿತಿಗಳಿಂದ ದೂರ ಮಾಡಿರುವಂತಹ ರಕ್ಷಣೆ. ಈ ರಕ್ಷಣೆ ನನಗೆ ಹೇಗೆ ಬಂದಿದೆ ಅಂತಂದ್ರೆ, ಅದು ದೇವರ ಮಹಾಪ್ರೀತಿಯಿಂದಲೇ. ನನಗೆ ಈ ರಕ್ಷಣೆ ಬಂದಿರುವುದಕ್ಕೆ ಕಾರಣವು ಏನು ಅಂತಂದ್ರೆ, ದೇವರ ಪ್ರೀತಿ ಕೃಪೆ ಹೊರತು ಮತ್ತೇನು ಅಲ್ಲ. ನಾನು ಅಂದುಕೊಳ್ಳಬಾರದು ನನ್ನ ಜ್ಞಾನದಿಂದ ಎಂಬುದಾಗಿ, ನಾನು ಅಂದುಕೊಳ್ಳಬಾರದು ನಾನೇನೋ ಪುಣ್ಯ ಕ್ರಿಯೆಗಳನ್ನ ಮಾಡಿದ್ದೇನೆ ಎಂಬುದಾಗಿ. ಪ್ರಿಯರೇ, ನನಗೆ ಈ ರಕ್ಷಣೆ ಸಿಕ್ಕಿರುವಂಥದ್ದು, ಈ ಭಾಗ್ಯ ನನ್ನ ಬಳಿಗೆ ಬಂದಿರುವಂಥದ್ದು ಕೇವಲ ದೇವರ ಕೃಪೆ, ದೇವರ ಪ್ರೀತಿ ಹೊರತು ಮತ್ತೇನು ಅಲ್ಲ. ಹಾಗಾಗಿ ಪ್ರಿಯರೇ, ದೇವರ ಪ್ರೀತಿಯನ್ನು ಕುರಿತು ನಾವು ನೆನಪು ಮಾಡಿಕೊಂಡು ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋದಾದ್ರೆ, ದೇವರ ಪ್ರೀತಿ ಅಪರಿಮಿತವಾದಂತ ಪ್ರೀತಿ ಪ್ರಿಯರೇ, ಎಂಥ ಪ್ರೀತಿ ಅಂತಂದ್ರೆ ಪ್ರಿಯರೇ, ನಾವು ಲೋಕದಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯವಾಗದೇ ಇರುವಂತ ಪ್ರೀತಿ ದೇವರ ಪ್ರೀತಿ, ಲೋಕದಲ್ಲಿ ಎಲ್ಲೂ ನೋಡುವುದಕ್ಕೆ ಆಗದೇ ಇರುವಂತ ಪ್ರೀತಿ ದೇವರ ಪ್ರೀತಿ. ಯಾಕಂತಂದ್ರೆ, ನಾವು ಪಾಪಿಗಳಾಗಿದ್ದಾಗ್ಯೂ, ನಾವಿನ್ನೂ ದ್ರೋಹಿಗಳಾಗಿದ್ದಾಗ್ಯೂ ನಮಗಾಗಿ ಪ್ರಾಣವನ್ನು ಕೊಟ್ಟಂತ ಪ್ರೀತಿ, ಆ ಪ್ರೀತಿಗೆ ಸರಿಸಾಟಿಯಾಗಿರುವಂತ ಪ್ರೀತಿ ಲೋಕದಲ್ಲಿ ಬೇರೆ ಏನು ಇಲ್ಲ ಪ್ರಿಯರೇ. ರಕ್ಷಣೆಗೆ ಬಂದಿರುವಂತ ನಾವು, ರಕ್ಷಣೆಗೆ ಹೊಂದಿರುವಂತ ನಾವು, ದೀಕ್ಷಾ ಸ್ನಾನವನ್ನು ಹೊಂದಿರುವಂತ ನಾವು ರಕ್ಷಿಸಲ್ಪಟ್ಟಿರುವಂತದ್ದು ಹೇಗೆ ಅಂತಂದ್ರೆ, ಮೊದಲು ದೇವರ ಪ್ರೀತಿಯಾಗಿದ್ದರೆ, ಆನಂತರ ಪುನರ್ಜನ್ಮ ಸಂಬಂಧವಾಗಿರುವಂತ ಸ್ನಾನವಾದರೆ, ಆನಂತರ ನಮ್ಮೊಳಗೆ ಪವಿತ್ರಾತ್ಮನು ಬಂದು ನಮಗೆ ಕೊಟ್ಟಿರುವಂತ ನೂತನ ಸ್ವಭಾವದ ಮೂಲಕವಾಗಿ ನಾವು ರಕ್ಷಣೆಗೆ ಬಂದಿದ್ದೇವೆ. ರಕ್ಷಣೆ ಎನ್ನುವಂಥದ್ದು ಯಾವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಏನಂತಂದ್ರೆ ಪ್ರಿಯರೇ, ದೀಕ್ಷಾ ಸ್ನಾನವನ್ನ ಹೊಂದಿಬಿಟ್ಟಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಪರಲೋಕಕ್ಕೆ ಹೋಗ್ತೇನೆ ಅಂತಂದ್ರೆ ಅಲ್ಲ, ಅದು ತಪ್ಪು. ನಾನು ದೀಕ್ಷಾ ಸ್ನಾನವನ್ನು ಹೊಂದಿದ್ದೇನೆ, ದೇವರೇ ನನಗೆ ಪರಲೋಕ ಕೊಡು ಅಂತಂದ್ರೆ ದೇವರು ಖಂಡಿತ ಪರಲೋಕ ಕೊಡಲ್ಲ ಪ್ರಿಯರೇ. ದೀಕ್ಷಾ ಸ್ನಾನ ಎನ್ನುವಂಥದ್ದು ರಕ್ಷಣೆಯ ಪ್ರಾರಂಭವೇ ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನನೇ ರಕ್ಷಣೆ ಅಲ್ಲ ಪ್ರಿಯರೇ, ರಕ್ಷಣೆಯ ಪ್ರಾರಂಭ ದೀಕ್ಷಾ ಸ್ನಾನ. ಮತ್ತೆ ರಕ್ಷಣೆ ಏನ ರಕ್ಷಣೆ? ಕರ್ತನು ನೇಮಿಸಿದ, ತೋರಿಸಿದ ಮಾರ್ಗದಲ್ಲಿ ಕೊನೆಯವರೆಗೂ ಸ್ಥಿರಚಿತ್ತದಿಂದ ಬದುಕಿ ಜೀವಿಸುವಂತದ್ದೇ ರಕ್ಷಣೆ. ಕರ್ತನು ಬರುವವರೆಗೂ ಭಕ್ತಿಯನ್ನು ಕಾಪಾಡಿಕೊಳ್ಳುವಂಥದ್ದೇ ರಕ್ಷಣೆ. ನಾವು ರಕ್ಷಣೆಯಲ್ಲಿ ಸ್ಥಿರವಾಗಿ ಇರುವಂಥದ್ದೇ ರಕ್ಷಣೆ. ನಾನು ದೀಕ್ಷಾ ಸ್ನಾನವನ್ನು ಹೊಂದ್ಬಿಟ್ಟಿದ್ದೇನೆ, ನಾನು ಪರಲೋಕ, ತುಂಬಾ ಸಭೆಗಳಲ್ಲಿ ಹೇಳ್ತಾರೆ,
ನೀವೆಲ್ಲರೂ ದೀಕ್ಷಾ ಸ್ಥಾನವನ್ನು ಹೊಂದ್ಬಿಡಿ, ದೇವರು ನಿಮಗೋಸ್ಕರ ಪರಲೋಕದ ಬಾಗಿಲುಗಳನ್ನ ತೆರೀತಾರೆ. ಹೌದು ಹೌದು, ತೆರೀತಾರೆ. ಹಾಗಂತ ಹೇಳ್ಬಿಟ್ಟು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ನಂತರ ನನಗೆ ಇಷ್ಟ ಬಂದಂಗೆ ಬದುಕಿದರೆ ದೇವರು ಪರಲೋಕ ಕೊಡ್ತಾರೆ ಅಂತಂದ್ರೆ ಖಂಡಿತ ಇಲ್ಲ. ಹಾಗಾಗಿ ದೇವರ ಪ್ರೀತಿಯಿಂದ ನಮಗೆ ಸಿಕ್ಕಿರುವಂತೆ ಈ ರಕ್ಷಣೆ ಎಂಥದ್ದು ಗೊತ್ತಾ ಪ್ರಿಯರೇ? ಅಮೂಲ್ಯವಾದ ರಕ್ಷಣೆ, ಶ್ರೇಷ್ಠವಾದ ರಕ್ಷಣೆ. ಈ ದಿನ ಈ ರೀತಿಯಾಗಿ ಇಲ್ಲಿ ನಾವು ಕುಳಿತಿದ್ದೇವೆ, ಮಾತನಾಡುತ್ತಿದ್ದೇವೆ, ದೇವರ ಮಾತುಗಳನ್ನ ಕೇಳ್ತಿದ್ದೇವೆ ಅಂತಂದ್ರೆ ಪ್ರಿಯರೇ ಸುಮ್ಮನೆ ಅಲ್ಲ ಪ್ರಿಯರೇ, ಸುಮ್ಮನೆ ಅಲ್ಲ. ಅನೇಕ ಅವಕಾಶಗಳನ್ನ ದೇವರು ನಮ್ಮ ಬದುಕಿನಲ್ಲಿ ಕೊಟ್ಟಿದ್ದಾರೆ. ಅನೇಕ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ನಿಲ್ಲಿಸಿದ್ದಾರೆ. ಒಂದು ವೇಳೆ ದೇವರು ನಮಗೆ ಅವಕಾಶಗಳನ್ನು ಕೊಡದೆ ಹೋಗಿದ್ದರೆ ಪ್ರಿಯರೇ ಇವತ್ತು ಈ ರೀತಿಯಾಗಿ ನಾವು ಕೂತುಕೊಳ್ಳೋದಕ್ಕೆ ಆಗ್ತಿರಲಿಲ್ಲ. ಒಂದು ವೇಳೆ ದೇವರು ನಮ್ಮನ್ನು ಕೈ ಹಿಡಿಯದೆ ಹೋಗಿದ್ದರೆ ಪ್ರಿಯರೇ ಈ ದಿನ ನಮ್ಮದಾಗ್ತಿರಲಿಲ್ಲ. ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ದೇವರು ನಮಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ. ನೆನಪಿಟ್ಟು, ಅವಕಾಶಗಳನ್ನ ದೇವರು ನಮಗೆ ಕೊಡ್ತಿದ್ದಾರೆ. ನಾವು ರಕ್ಷಣೆಗೆ ಬಂದ ನಂತರವೂ ಸಹ, ನಾವು ರಕ್ಷಿಸಲ್ಪಟ್ಟ ನಂತರವೂ ಸಹ ದೇವರು ನಮಗೆ ಅವಕಾಶ ಕೊಡ್ತಿದ್ದಾರೆ ಅಂತಂದ್ರೆ ಪ್ರಿಯರೇ ನಾವಿನ್ನೂ ಸರಿಯಾಗಿ ಇಲ್ಲ. ನಾವಿನ್ನೂ ಸರಿಯಾದಂತ ಪರಿಸ್ಥಿತಿಗಳಲ್ಲಿ ನಮ್ಮ ಮನೇಲಿ ಒಂದು ಸ್ಟೀಲು ಕಬ್ಬಿಣದ ಚೇರ್ ಇದ್ರೆ ಆ ಚೇರ್ಗಳು ತುಂಬಾ ಚೇರ್ಗಳು ಹೆಂಗಿರ್ತವೆ ಅಂತಂದ್ರೆ ಪ್ರಿಯರ್ ಸರಿಯಾಗಿರಲ್ಲ. ಅಲ್ಲಾಡ್ತಾ ಇರುತ್ತೆ, ಸೌಂಡ್ ಬರ್ತಿರುತ್ತೆ. ಅದನ್ನ ಒಂದ್ಸತಿ ಟಚ್ ಮಾಡಿದ್ರೆ ಸಾಕು ಅಲ್ಲಾಡ್ತಾನೆ ಇರುತ್ತೆ. ಕೂತ್ಕೊಂಡಾಗೆಲ್ಲ ಅಲ್ಲಾಡ್ತಿರುತ್ತೆ. ಯಾಕೆ ಅಂತಂದ್ರೆ ಕೆಳಗಿರುವಂತ 4 ಕಾಲುಗಳಲ್ಲಿ ಒಂದು ಕಾಲು ಸರಿ ಇಲ್ಲ. 4 ಕಾಲುಗಳಲ್ಲಿ 3 ಕಾಲು ಸರಿ ಇದೆ, ಒಂದು ಕಾಲು ಮಾತ್ರ ಎಡವಟ್ಟಾಗಿದೆ. ಒಂದು ಕಾಲು ಉದ್ದನೋ ಕಡಿಮೆನೋ ಆಗಿರಬೇಕು. ಅದಕ್ಕೆ ಚೇರ್ ಸರಿಯಾಗಿ ಸೆಟ್ ಆಗ್ತಿಲ್ಲ. ಅಲ್ಲಿ ನಮ್ಮ ಈ ಭಕ್ತಿಯ ಜೀವನದಲ್ಲಿ ರಕ್ಷಣೆಯ ಬದುಕಿನಲ್ಲೂ ಕೂಡ ಪ್ರಿಯರೇ ನಾವು ಅಂದುಕೊಳ್ತೇವೆ ನಾನು ಎಲ್ಲಾ ವಿಷಯದಲ್ಲಿ ಪರ್ಫೆಕ್ಟ್ ಆಗಿದ್ದೇನೆ ಎಂಬುದಾಗಿ. ನಾವು ಎಲ್ಲಾ ವಿಷಯದಲ್ಲಿ ಪರ್ಫೆಕ್ಟ್ ಆಗಿರ್ಬೋದು ಪ್ರಿಯರೇ, ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾವು ಹೆಂಗಿರ್ತೇವೆ ಅಂತ ಇನ್ನೂ ಕಡಿಮೆ ಇರ್ತೇವೆ. ನಾವು ಇನ್ನೂ ಕಡಿಮೆ ಇರ್ತೇವೆ. ದೇವರು ಬಂದು ನಮ್ಮನ್ನ ನೋಡಿದಾಗ ಪ್ರಿಯರೇ ನೀನ್ ಇದ್ರಲ್ಲಿ ಚೆನ್ನಾಗಿದ್ಯಾ, ಸಭೆಗೆ ಬರುವುದರಲ್ಲಿ ಚೆನ್ನಾಗಿದ್ಯಾ, ವಾಕ್ಯ ಕೇಳೋದ್ರಲ್ಲಿ ಚೆನ್ನಾಗಿದ್ಯಾ, ನಿನ್ನ ಭಕ್ತಿಯ ಜೀವನದಲ್ಲಿ ಚೆನ್ನಾಗಿದ್ಯಾ, ಈ ವಿಷಯದಲ್ಲಿ ಯಾಕೆ ನೀನು ಕಡಿಮೆ ಆಗಿದ್ಯಾ? ಈ ವಿಷಯದಲ್ಲಿ ನೀನು ಯಾಕೆ ಇನ್ನೂ ಸರಿ ಮಾಡ್ಕೊಳ್ಳೋದಕ್ಕೆ ನಿನ್ನಿಂದ ಆಗ್ತಿಲ್ಲ? ಅದಕ್ಕೆ ನಿನ್ನ ಹತ್ರ ಬಂದಾಗ ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಆಗಿದ್ರು ಕೂಡ, ನೀನು ನೋಡೋದಕ್ಕೂ ಚಂದವಾಗಿದ್ದರೂ ಕೂಡ ನಿನ್ನ ಹತ್ರ ಬಂದು ಇರೋದಕ್ಕೆ ತುಂಬಾ ಜನ ಇಷ್ಟಪಡಲ್ಲ. ಯಾಕಂತಂದ್ರೆ ನಿನ್ನ ಒಂದು ಕಾಲ್ ಸರಿ ಇಲ್ಲ. 4 ಕಾಲುಗಳಲ್ಲಿ ಆ ಒಂದು ಕಾಲು ಸರಿ ಇಲ್ಲ. ಆ ಸರಿ ಇಲ್ಲದೆ ಇರುವಂತ ಚೇರಲ್ಲಿ ಯಾರು ಹೋಗಿ ಕೂತ್ಕೊಳ್ಳಕ್ ಇಷ್ಟಪಡಲ್ಲ ಬೇರೆ. ಸುಮ್ಮನೆ ಅಲ್ಲ, ಹಿಂಗ್ ಬಗ್ಗದಾಗ ಸೌಂಡ್ ಬರುತ್ತೆ, ಹಂಗ ಬಗ್ಗದಾಗ ಸೌಂಡ್ ಬರುತ್ತೆ. ಬೇಡವೇ ಬೇಡ ಆ ಚೇರ್ ಏನೋ ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಕಬ್ಬಿಣದ ಚೇರ್, ಏನ್ ಮಾಡಿದ್ರು ಏನಾಗಲ್ಲ ಸರ್. ಮತ್ ಯಾಕೆ ಯಾರು ಅದ್ರ ಮೇಲೆ ಕೂತ್ಕೊಳ್ತಿಲ್ಲ, ಯಾಕೆ ಯಾರು ಅದ್ರ ಮೇಲೆ ಬಂದು ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ ಅಂತಂದ್ರೆ ಅದರ ಅಡಿಪಾಯ, ಅದರ ಬೇಸ್ಮೆಂಟ್, ಅದರ ಇದು ಏನಾದ್ರೂ ಇದೆಯಲ್ಲ ಸರಿ ಇಲ್ಲ. ಎಲ್ಲ ಸರಿ ಇದೆ, 3 ಚೆನ್ನಾಗಿದ್ದಾವೆ, ಒಂದೇ ಒಂದು ಮಾತ್ರ ಸೊಟ್ಟ ಆಗ್ಬಿಟ್ಟಿದೆ, ಒಂದೇ ಒಂದು ಮಾತ್ರ ಕಡಿಮೆ ಇದೆ. ಯೇಸು ಕ್ರಿಸ್ತರವರ ಜೀವನದಲ್ಲಿ ಒಂದು ಒಳ್ಳೆ ಸಂದರ್ಭ ನಡೆಯುತ್ತೆ. ಮಾರ್ಕನು ಬರೆದಂತ ಸುವಾರ್ತೆ. ದಯಮಾಡಿ ಶ್ರದ್ಧೆಯಿಂದ ಈ ಮಾತುಗಳನ್ನ ನಾವು ಕೇಳೋಣ. ಈ ದಿನದಲ್ಲಿ 5ನೇ ಅಧ್ಯಾಯ, ಮಾರ್ಕನು ಬರೆದಂತ ಸುವಾರ್ತೆ 5ನೇ ಅಧ್ಯಾಯ, ಪುಟ ಸಂಖ್ಯೆ ಎಷ್ಟು ಹೇಳಿ? ಹೊಸ ಒಡಂಬಡಿಕೆ 45ನೇ ಪುಟ ಸಂಖ್ಯೆ, ಪ್ರಾರಂಭದ ವಚನದಿಂದ ಓದೋಣ. 5ನೇ ಅಧ್ಯಾಯ 1ನೇ ವಚನ. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಾಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದರು. ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದನು. ಅವನನ್ನು ಇನ್ನು ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಯೇಸು ಕ್ರಿಸ್ತರವರು ಪ್ರಯಾಣ ಮಾಡಿ ಒಂದು ಪಟ್ಟಣಕ್ಕೆ, ಒಂದು ಊರಿಗೆ ಇಳಿತಿದ್ದಾರೆ ಅಂತ ಬೇರೆ. ಆ ಊರ ಹೆಸರು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ಗೆರಾಸೇನರ ಸೀಮೆ.
ಗೆರಾಸೇನರ ಸೀಮೆ. ಆ ಸೀಮೆಗೆ ಬಂದ ತಕ್ಷಣ, ಆ ಸೀಮೆಯಲ್ಲಿ ಕಾಲಿಟ್ಟ ತಕ್ಷಣ ಒಂದು ಹೊಸ ಇಂಟ್ರೊಡಕ್ಷನ್, ಒಂದು ಹೊಸ ಕ್ಯಾರೆಕ್ಟರ್ನ ಯೇಸು ಕ್ರಿಸ್ತರನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ ಕ್ಯಾರೆಕ್ಟರ್ ಇರುವಂತ ಕ್ವಾಲಿಟೀಸ್ ಹೇಳ್ತಿದ್ದಾರೆ ನೋಡಿ. ಆ ಕ್ಯಾರೆಕ್ಟರ್ ಇರುವಂತ ಕ್ವಾಲಿಟೀಸ್ ಏನು ಅಂತಂದ್ರೆ, ಆತನು ದೆವ್ವ ಹಿಡಿದವನಂತೆ, ಸಮಾಧಿಯ ಗವಿಗೆಗಳಲ್ಲೇ ಇರ್ತಾನಂತೆ, ರಾತ್ರಿಯೆಲ್ಲ ಸಮಾಧಿಗಳಲ್ಲೇ ಇರ್ತಾನೆ. ಅವನನ್ನ ಅನೇಕ ಬಾರಿ ಅನೇಕರು ಬಂದು ಸರಪಣಿಗಳಿಂದ, ಹಗ್ಗಗಳಿಂದ ಕಟ್ಟಾಕಿದರೂ ಕೂಡ ಅದನ್ನ ಕಿತ್ಕೊಂಡು ಹೋಗುತ್ತಿರುವಂತ ಪರಿಸ್ಥಿತಿಗಳಲ್ಲಿ ಒಂದು ಹೊಸ ವ್ಯಕ್ತಿ ಕಾಣಿಸ್ತಿದ್ದಾನೆ. ಆದ್ರೆ ಆ ವ್ಯಕ್ತಿ ಒಳ್ಳೆಯ ಪರಿಸ್ಥಿತಿಗಳಲ್ಲಿ ಇಲ್ಲ. ಹಾಗಾಗಿ 6ನೇ ವಚನವನ್ನು ನಾವು ನೋಡುವುದಾದರೆ, ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ ಯೇಸುವೆ ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕೆಂದರೆ ಎಲ್ಲ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದನು. ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದಕ್ಕೆ ಅವನು ನನ್ನ ಹೆಸರು ದಂಡು. ಯಾಕೆಂದರೆ ನಾವು ಬಹುಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡರು. ಗೆರಾಸೇನರ ದೇಶಕ್ಕೆ ಬಂದಂತ ಯೇಸು ಕ್ರಿಸ್ತರವರು ಒಂದು ವ್ಯಕ್ತಿಯನ್ನ ನೋಡುತ್ತಿದ್ದಾರೆ. ಒಂದು ವ್ಯಕ್ತಿ ಯೇಸು ಕ್ರಿಸ್ತನ ಮುಂದೆ ಬರುತ್ತಿದ್ದಾನೆ. ಆದರೆ ಆತನು ದೆವ್ವದಿಂದ ಹಿಡಿಯಲ್ಪಟ್ಟವನಲ್ಲ, ದೆವ್ವಗಳಿಂದ ಹಿಡಿಯಲ್ಪಟ್ಟವನು. ಆತನಲ್ಲಿ ಎಷ್ಟು ದೆವ್ವಗಳಿದಾವಂತೆ? ಅನೇಕರು. ಆ ದೆವ್ವಕ್ಕಿರುವಂತ ಹೆಸರೇನು ಪ್ರಿಯರೇ? ಏನ ಹೆಸರು ಆತನಿಗಿರುವಂತ ಹೆಸರು? ನನ್ನ ಹೆಸರು ದಂಡು. ಅಂದ್ರೆ ನಾನು ಒಬ್ಬನೇ ಇಲ್ಲ, ತುಂಬಾ ಜನ ನನ್ನ ಜೊತೆಗಿದ್ದಾರೆ. ಅಂದ್ರೆ ಈ ಒಂದು ವ್ಯಕ್ತಿಯಲ್ಲಿ ಸುಮಾರು ಜನ, ಒಂದು ದಂಡಿದೆಯಂತೆ ಪ್ರಿಯರೇ, ಒಂದು ದಂಡು ದೆವ್ವಗಳಿದಾವೆ ಅಂತ ಇದೆ ಒಂದು ವ್ಯಕ್ತಿಯ ಒಂದು ಶರೀರದಲ್ಲಿ. ಯೇಸು ಕ್ರಿಸ್ತರವರು ಹೇಳ್ತಾರೆ, ಒಂದು ದೆವ್ವ ಮನೆ ಬಿಟ್ಟು ಹೋದ ನಂತರ ವಿಶ್ರಾಂತಿಯನ್ನು ಹುಡುಕಿಕೊಂಡು ಹೋಗಿ ಮತ್ತೆ ಅದೇ ಮನೆಗೆ ಬಂದಾಗ ಮನೆಯೆಲ್ಲ ನೀಟಾಗಿರೋದನ್ನ ನೋಡಿ, ಅದನ್ನ ನೋಡಿ ಇಷ್ಟ ಆಗದಿರುವಂತ ದೆವ್ವ ಏನ್ ಮಾಡುತ್ತಂತೆ, ಮತ್ತೆ ತನಗಿಂತ ಕೆಟ್ಟದಾಗಿರುವಂತ 7 ದೆವ್ವಗಳನ್ನ ತಂದು ಅದರಲ್ಲಿ ಬಿಟ್ಟು ಮೊದಲಿನ ಸ್ಥಿತಿಗಿಂತ ಕೇಡಾದಂತ ಸ್ಥಿತಿಗೆ ಅವನನ್ನ ಹಾಳು ಮಾಡಿ. ಅಂದ್ರೆ ಒಂದು ಮನುಷ್ಯನಲ್ಲಿ ಎಷ್ಟು ದೆವ್ವಗಳು ಹಿಡಿತವೆ? ಒಂದು ಮನುಷ್ಯನಲ್ಲಿ, ಇವಾಗ ಇದು ನಮ್ಮ ಪ್ರಾರ್ಥನೆ ನಡೆಸುವಂತ ಸ್ಥಳ. ಈ ಎಷ್ಟು ಜನ ಹಿಡಿತೀವಿ ಅಂತಂದ್ರೆ, ಅಮ್ಮಮ್ಮ ಅಂತಂದ್ರೆ ಕಟ್ಟಾಗಿ ಕೂತ್ಕೊಂಡ್ರೆ ಒಂದು 20 ಜನ. ಹೌದಾ? 20 ಜನ ಟೈಟ್ ಆಗಿ ಕೂತ್ಕೊಂಡ್ರು ಕೂಡ 20 ಜನ ಮೇಲೆ ಇನ್ನೊಬ್ರು ಬಂದ್ರು ಕೂಡ ತುಂಬಾ ಕಷ್ಟ, ಕೂತ್ಕೊಳಕ್ಕಾಗಲ್ಲ, ನಿಂತ್ಕೋಬೇಕು ನಾವೆಲ್ಲ. ಒಂದು ಮನುಷ್ಯನ ದೇಹದಲ್ಲಿ ದೆವ್ವಗಳು ಎಷ್ಟು ಹಿಡಿತವೆ? ಎಷ್ಟು ಹಿಡಿಸ್ಕೊಳ್ಬಹುದು ಮನುಷ್ಯ? ಎಷ್ಟು ಹಿಡ್ಕೊಂಡ್ರೆ ಮನುಷ್ಯ ತಡ್ಕೊಳಕ್ಕಾಗ್ತಾನೆ? ಗೆರಾಸೇನರ ದೇಶದಲ್ಲಿರುವಂತಹ ಒಂದು ವ್ಯಕ್ತಿಯ ದೇಹದಲ್ಲಿ ಎಷ್ಟು ದೆವ್ವಗಳಿದಾವೆ ಅಂತಂದ್ರೆ, ನಾವು ದಂಡು, ನನ್ನ ಹೆಸರು ದಂಡು. ಈ ದಂಡು ಅನ್ನುವಂತ ಮಾತು ಎಲ್ಲಿ ಕೇಳ್ತೇವೆ ಅಂತಂದ್ರೆ, ಕಳ್ತನ ಮಾಡೋರು ಒಂದು ಗುಂಪು ಇರುತ್ತೆ, ದಂಡು ಪಾಳ್ಯ. ಮನೆಗಳಿಗೆ ಹೋಗ್ತಾರೆ, ನುಗ್ತಾರೆ, ಬೇಕಾದೆಲ್ಲ ಕದ್ಕೊಂಡು ಬರ್ತಾರೆ. ಅವ್ರು ಇಷ್ಟೇ ಇರಬೇಕಂತ ಲಿಮಿಟ್ ಏನಿಲ್ಲ, ತುಂಬಾ ದೊಡ್ಡ ಗ್ಯಾಂಗ್ ಇರುತ್ತೆ. ಅದು ಗ್ಯಾಂಗ್, ದಂಡು ಪಾಳ್ಯ. ಈ ವ್ಯಕ್ತಿಯ ದೇಹದಲ್ಲಿ ಎಷ್ಟಿದಾವೆ ಅಂತಂದ್ರೆ, ದಂಡು ಇದೆಯಂತೆ. ಆ ದಂಡು ಎಷ್ಟಿದೆ ಅಂತ ಅವ್ರಿಗೂ ಲೆಕ್ಕ ಗೊತ್ತಿಲ್ಲ. ತುಂಬಾ ಜನ ಇದೀವಿ ನಾವು ಒಳಗಡೆ. ನಿನ್ನ ಹೆಸರೇನು ಅಂತಂದ್ರೆ, ನನ್ನ ಹೆಸರು ದಂಡು. ನಾನೊಬ್ಬನೇ ಅಲ್ಲ. ದಂಡು ಅಂತಂದ್ರೆ ನಾನೊಬ್ಬ ಅಲ್ಲ, ತುಂಬಾ ಜನ ಇದೀವಿ ಒಳಗಡೆ.
ಹಾಗೆ ಯೇಸು ಕ್ರಿಸ್ತರವರನ್ನ ನೋಡಿದ ತಕ್ಷಣ ಆ ದಂಡಿಗೆ ಭಯ ಆಯ್ತು, ಅಷ್ಟು ದೆವ್ವಗಳಿಗೆ ಭಯ ಆಯ್ತು. ಓಡುವಂದು ಅಡ್ಡ ಬಿದ್ದು ಕೇಳ್ಕೊಳ್ತಿದ್ದಾವೆ, ನನ್ನನ್ನು ಯಾಕಪ್ಪ ಕೆಡ್ಸಕ್ ಬರ್ತಿದ್ಯಾ ನೀನು, ಯಾಕೆ ಬಂದೆ ಈ ಊರಿಗೆ, ನಾನು ಸುಮ್ಮನೆ ಆರಾಮಾಗಿದ್ದೀನಿ ಇವನ್ ದೇಹದಲ್ಲಿ, ನನಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಇವನ್ ದೇಹವನ್ನ ಹಾಳು ಮಾಡಿ, ಇವನ್ ಜೀವನವನ್ನ ಹಾಳು ಮಾಡಿ, ಇವನ್ ಸಂಸಾರ ಹಾಳು ಮಾಡಿ ನಾನು ಇದ್ದೇನೆ, ಯಾಕೆ ನೀನು ಬಂದೆ, ನಮ್ಮನ್ಗೇನು ಹಿಂಸೆ ಕೊಡಬೇಡ ಅಂತ ಹೇಳಿದಾಗ ಅವಾಗ ಯೇಸು ಕ್ರಿಸ್ತರವರು ಪಕ್ಕದಲ್ಲೇ ಹಂದಿಗಳನ್ನ ಮೇಯಿಸ್ಕೊಂಡಿದ್ದಾರಂತ ಒಂದು ವ್ಯಕ್ತಿ. ಎಷ್ಟು ಹಂದಿಗಳಿದಾವೆ? ಎಷ್ಟು? 2,000 ಹಂದಿಗಳಿದ್ದರೆ ದೆವ್ವಗಳು ಕೇಳ್ಕೊಳ್ತಾವಂತೆ, ನೀನ್ ನನ್ನ ಬಿಡಲ್ಲ ಅಂತ ಗೊತ್ತಾಯ್ತು, ಒಂದು ಕೆಲಸ ಮಾಡು, ನಮ್ಮನ್ನ ಹಂದಿಗಳಲ್ಲಿ ಹಂದಿಗಳಿಗೆ ಹೋಗೋದಕ್ಕೆ ನಮಗೆ ಅಪ್ಪಣೆ. ಯೇಸು ಕ್ರಿಸ್ತರು ಸರಿ ಆಯ್ತು ಹೋಗಿ ಅಂದಿದ ತಕ್ಷಣ ಹಂದಿಗಳಿಗೆ ಸೇರಿದಂತ ಹಂದಿಗಳ ಗುಂಪಿಗೆ ಸೇರಿದಂತ ಈ ಒಂದು ದೆವ್ವಗಳು ತಡ್ಕೊಳಕ್ ಆಗ್ದಿರೋ ಹಂದಿಗಳೆಲ್ಲವೂ ಏನಾಗ್ಬಿಟ್ಟಿದಾವಂತೆ, ಆ ನೀರಲ್ಲಿ ಹೋಗ್ಬಿಟ್ಟು ಬಿದ್ದು ಪ್ರಾಣ ಬಿಟ್ಟವು. 14ನೇ ವಚನ 5ನೇ ಅಧ್ಯಾಯ 14ನೇ ವಚನ, ಅವುಗಳನ್ನು ಮೇಯಿಸುವವರು 13ನೇ ವಚನದಿಂದ ಓದೋಣ. ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರು ಕಟ್ಟಿ ಸತ್ತಿತು. ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು. 2,000 ಹಂದಿಗಳು ಒಂದೇ ದಿನದಲ್ಲಿ, ಒಂದೇ ಕ್ಷಣದಲ್ಲಿ ಪ್ರಾಣ ಬಿಟ್ಟವು. ಈಗ ನಮ್ ಲೆಕ್ಕ ಎಷ್ಟು ದೆವ್ವ ಇದ್ವು? ಎಷ್ಟು ದೆವ್ವ ಇದ್ವು? ಎಷ್ಟು ನೀರು ಕುಡಿಬಹುದು ನಾವು? ನೀರೆಷ್ಟು ಕುಡಿಬಹುದು? ದಿನಕ್ಕೆ ಡಾಕ್ಟರ್ ಹೇಳ್ತಾರೆ 5ರಿಂದ 8 ಲೀಟರ್ ನೀವು ಕುಡಿಬೇಕು ನೀವು. ಯಾಕಂತಂದ್ರೆ ನೀವು 5ರಿಂದ 8 ಲೀಟರ್ ಕುಡಿದ್ರೇನೆ ನಿಮ್ಮ ದೇಹ ಆರೋಗ್ಯಕರವಾಗಿರುತ್ತೆ, ಒಳ್ಳೆ ಆರೋಗ್ಯದಿಂದ ನೀವು ಇರ್ತೀವಿ. ಹಾಗಂತ ಹೇಳ್ಬಿಟ್ಟು ಒಂದೇ ಸಾರಿ 8 ಲೀಟರ್ ಕುಡಿಯಕ್ಕಾಗತ್ತಾ? ಇಲ್ಲ. ಕುಡಿದಿದ ತಕ್ಷಣ ಹೊಟ್ಟೆ ತುಂಬುತ್ತೆ, ಮತ್ತೆ ಅದನ್ನ ಡೌನ್ಲೋಡ್ ಮಾಡ್ಬೇಕು, ಮತ್ತೆ ಅದನ್ನ ಕುಡಿಬೇಕು. ಇಟ್ಸ್ ಎ ಸೈಕಲ್ ಪ್ರಾಸೆಸ್. ಹೌದಾ? ಒಂದೇ ಸತಿ 8 ಲೀಟರ್ಗೂ 5 ಲೀಟರ್ ಕೂಡ ನಮ್ಗೆ ಹಿಡಿಯೋ ಕೆಪಾಸಿಟಿ ನಮ್ಮ ಹತ್ರ 8 ಲೀಟರ್ 5 ಲೀಟರ್ ಹಿಡಿಯೋದಕ್ಕೆ ಕೆಪಾಸಿಟಿ ಇಲ್ಲದೆ ಇರುವಂತ ನಮ್ಮ ದೇಹದಲ್ಲಿ, ಒಂದು ಮನುಷ್ಯನ ದೇಹದಲ್ಲಿ ಎಷ್ಟು ದೆವ್ವಗಳು ಹಿಡಿದಿದ್ದಾವೆ ಪ್ರಿಯರೇ? 2,000 ದೆವ್ವಗಳು. 2,000 ದೆವ್ವಗಳು. ಈ ವಾಕ್ಯವನ್ನ ಓದಿರುವಂತ ಪಾಸ್ಟರ್ಗಳು ಹೇಳ್ತಾರೆ, ಕ್ರಿಶ್ಚಿಯನ್ಸ್ ಯಾರು ಹಂದಿ ಮಾಂಸ ತಿನ್ನಬಾರ್ದು. ಯಾಕೆ ಅಂತಂದ್ರೆ ದೆವ್ವಗಳನ್ನ ಎಲ್ಲಿ ಕಳಿಸಿದ್ದಾರೆ ಯೇಸು ಸ್ವಾಮಿ? ಅದಕ್ಕೆ ಏನ್ ಮಾಡಬಾರ್ದು, ಯಾರು ಮುಟ್ಟಬಾರ್ದು, ತಿನ್ನಬಾರ್ದು. ಎಷ್ಟು ಹಂದಿಗಳು ಕಳಿಸಿದ್ದಾರೆ ಯೇಸು ಸ್ವಾಮಿ? 2,000 ಹಂದಿಗಳು ಸತ್ತೋದ್ವಾ ಅವತ್ತು? 2,000 ಹಂದಿಗಳು ಸತ್ತೋದ್ವಾ? ಆ ಹಂದಿಗಳು ಒಂದ್ ವೇಳೆ ಇವತ್ತಿದ್ರೆ ನೀನ್ ತಿನ್ಬೇಡ ಅಂತ ಹೇಳಿದ್ರೆ ಅದು ಬೇರೆ ವಿಷಯ. ಹಂದಿಗಳು ಅವತ್ತೇ ಸತ್ತೋದು. ಆದ್ರೆ ಇವತ್ತಿಗೆ ಹೇಳ್ತಾರೆ ಹಂದಿ ತಿನ್ನಬಾರ್ದು, ದೆವ್ವ ಇರುತ್ತೆ ಅದರಲ್ಲಿ, ಅದನ್ನ ತಿನ್ನಬಾರ್ದು, ಕೆಟ್ಟೋಗ್ಬಾರ್ದು. ಬೈಬಲಲ್ಲಿ ಎಲ್ಲೂ ದೇವರು ಹೇಳಿಲ್ಲ ನೀನ್ ಅದ್ ತಿನ್ಬೇಡ, ಇದ್ ತಿನ್ಬೇಡ, ಇದನ್ನ ಮಾತ್ರ ತಿನ್ನಬೇಡ ನೀನು ಅಂತ ಎಲ್ಲೂ ದೇವರು ಹೇಳಿಲ್ಲ. ಹಾಗಾಗಿ ಯೇಸು ಕ್ರಿಸ್ತರವರ ಮುಂದೆ ಬಂದು ನಿಂತ ವ್ಯಕ್ತಿಯನ್ನು ನೋಡಿದ ತಕ್ಷಣ ಯೇಸು ಕ್ರಿಸ್ತರವರಿಗೆ ಆತನ ಮೇಲೆ ಕನಿಕರ ಬಂತು. ಆ ದೆವ್ವಗಳನ್ನೆಲ್ಲ ಓಡಿ ಹೋದ ನಂತರ, ದೆವ್ವಗಳನ್ನೆಲ್ಲ ಬಿಡಿಸಿದ ನಂತರ ಆ ವ್ಯಕ್ತಿಗೆ ಮತ್ತೆ ಬದುಕೋದಕ್ಕೆ ದೇವರು ಅವಕಾಶವನ್ನು ಕೊಡಿದ್ದಾರೆ. ದೇವರ ಪ್ರೀತಿ ಎಂತದ್ದು, ಕರ್ತನ ಪ್ರೀತಿ ಎಂತದ್ದು ಅಂತಂದ್ರೆ ಪ್ರಿಯರೇ, ನಾವು ತಪ್ಪು ಮಾಡುತ್ತೇವೆ ಅಂತ ಗೊತ್ತಿದ್ದರೂ ಕೂಡ ನಮಗೆ ಅವಕಾಶವನ್ನು ಕೊಡುವಂತ ಪ್ರೀತಿ ದೇವರದು. ನಾನು ತಪ್ಪು ಮಾಡ್ತೇನೆ, ನಾನು ರಕ್ಷಣೆಯನ್ನು ಹೊಂದಿದ ನಂತರವೂ ಸಹ ಮತ್ತೆ ಅದೇ ಮಾರ್ಗಕ್ಕೆ ಹೋಗುತ್ತೇನೆ ಅಂತ ಯೇಸು ಸ್ವಾಮಿಗೆ ಗೊತ್ತು. ಆದರೂ ಕೂಡ ಯೇಸು ಸ್ವಾಮಿನ ಏನ್ ಮಾಡ್ತಾರೆ ಗೊತ್ತಾ ಪ್ರಿಯರೇ? ಅವಕಾಶಗಳನ್ನ ಕೊಡ್ತಾರೆ. ಈ ಅವಕಾಶ ಪಶು ಪ್ರಾಣಿಗಳಿಗೆ ಇಲ್ಲ. ನಾವು ಸಾಯ್ತೇವೆ, ಪ್ರಾಣಿಗಳು ಸಾಯ್ತವೆ, ನಾವು ಸಾಯ್ತೇವೆ, ಜೀವಿಗಳು ಸಾಯ್ತವೆ. ಆದ್ರೆ ಅವುಗಳ ಮರಣಕ್ಕಿಂತಲೂ ನಮ್ಮ ಮರಣ ಎಷ್ಟೋ ಬೆಳೆ ಉಳ್ಳದ್ದು. ಆಕಾಶವನ್ನ ನೋಡಿ, ಆಕಾಶದಲ್ಲಿ ಹಕ್ಕಿಗಳು ಹಾರ್ತಾವಲ್ಲ, 5ನೇ ಅಧ್ಯಾಯ 10ನೇ ಬರೆದಂತ ಸುವಾರ್ತೆ.
5ನೇ ಅಧ್ಯಾಯ ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 6ನೇ ಅಧ್ಯಾಯ 25. 6ನೇ ಅಧ್ಯಾಯ 25, 26. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಅಂದರೆ ಆಕಾಶ ಪಕ್ಷಿಗಳಿಗಿಂತ ನೀವು ಎಷ್ಟೋ ಪಟ್ಟು ಹೆಚ್ಚಿನವರು. ಅವು ಸಾಯ್ತವೆ, ಅವರ ಸಾವಿಗೆ ಅವುಗಳ ಪ್ರಾಣಕ್ಕೆ ಬೆಲೆ ಇಲ್ಲ ನನ್ನ ದೃಷ್ಟಿಗೆ, ಆದ್ರೆ ನಿಮ್ಮ ಪ್ರಾಣಕ್ಕೆ ತುಂಬಾ ಬೆಲೆ ಕೊಡ್ತೇನೆ. ನೀವು ಸಾಯೋದು ನನಗಿಷ್ಟ ಇಲ್ಲ ನನ್ನನ್ನು ನಂಬದೆ, ನೀವು ಪ್ರಾಣ ಬಿಡೋದು ನನಗಿಷ್ಟ ಇಲ್ಲ ನನ್ನ ಬಳಿಗೆ ನೀನು ಸೇರದೆ, ನೀನು ಪ್ರಾಣ ಬಿಡುವುದರೊಳಗಾಗಿ ನನಗೆ ಅನೇಕ ಅವಕಾಶಗಳನ್ನು ಕೊಡ್ತೇನೆ. ನೀನು ಸಾಯೋದ್ರೊಳಗಾಗಿ ನನ್ನನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ, ನನ್ನ ಮಾರ್ಗದಲ್ಲಿ ಬರುವುದಕ್ಕೋಸ್ಕರ ಐ ಗಿವ್ ಯು ಅನ್ ಆಪರ್ಚುನಿಟಿ. 1, 2 ಎಷ್ಟು ಬೇಕು ನಮ್ಮ ಜೀವನದಲ್ಲಿ ಅವಕಾಶಗಳು ಅಂತಂದ್ರೆ ಪ್ರಿಯರೇ, ಪ್ರತಿದಿನ ನಾವು ಮುಂಜಾನೆಯಲ್ಲಿ ಹೇಳ್ತಿದ್ದೇವೆ ಆರೋಗ್ಯಕರವಾಗಿ ಅಂತಂದ್ರೆ ಅದು ದೇವರು ನಮಗೆ ಕೊಡ್ತಿರುವಂತ ಅವಕಾಶ. ಬದಲಾಗು, ಸರಿಯಾಗು, ಸರಿ ಮಾಡ್ಕೋ, ನಿನ್ನ ಜೀವನವನ್ನು ಸರಿ ಮಾಡ್ಕೊ, ನಿನ್ನ ಬದುಕನ್ನು ಸರಿ ಮಾಡ್ಕೋ. ಸತ್ಯವನ್ನು ಅರಿತ ನಂತರವೂ ಕೂಡ ಪಾಪದಲ್ಲಿ ಬಿದ್ದಂತ ನಿನ್ನ ಜೀವನವನ್ನು ಸರಿ ಮಾಡು. ವಾಕ್ಯವನ್ನು ಕೇಳುತ್ತಿದ್ದಾಗ್ಯೂ ಕೂಡ ಅದೇ ತಪ್ಪನ್ನ ಮಾಡುತ್ತಿರುವಂತೆ ನಿನ್ನ ಬದುಕನ್ನು ಸರಿ ಮಾಡ್ಕೋ. ನಮ್ಮ ದೌರ್ಭಾಗ್ಯವಾದಂತ ಪರಿಸ್ಥಿತಿಯನ್ನು ಗೊತ್ತಾ ಪ್ರಿಯರೇ? ಕ್ರೈಸ್ತರಲ್ಲಿರುವಂತ ಅಸಹ್ಯವಾದಂತ ದರಿದ್ರವಾದಂತ ಪರಿಸ್ಥಿತಿಯನ್ನು ಗೊತ್ತಾ? ಈ ವಾರದಲ್ಲಿ ಏನಾದ್ರೆ ಮಾಡಬಾರದಂತ ವಾಕ್ಯ ಕೇಳಿರ್ತೇವಲ್ಲ ಪ್ರಿಯರೇ, ಮತ್ತೆ ಬರೋ ವಾರದಲ್ಲಿ ಅದ್ ಮಾಡಿ ಬಂದಿರ್ತಾರೆ. ಬಾಯಿ ಸರಿ ಮಾಡ್ಕೊಳ್ಳಿ ಅಂತ ಒಂದು ವೇಳೆ ಈ ವಾರ ವಾಕ್ಯ ಕೇಳಿದ್ರೆ ಮತ್ತೆ ವಾರದ ಒಳಗೆ ಅವ್ರ ಬಾಯಿ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಅವರಿಂದ ಆಗಲ್ಲ, ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವರಿಂದ ಆಗಲ್ಲ ಪ್ರಿಯರೇ. ಯಾಕೆ? ಏನಾದ್ರೆ ಮಾಡಬಾರದು ಅಂತ ದೇವರು ಹೇಳ್ತಾರಲ್ಲ ಪ್ರಿಯರೇ, ಅದನ್ನ ಮಾಡೋ ಆಸೆ ಮನುಷ್ಯರಿಗೆ ತುಂಬಾ ಜಾಸ್ತಿ. ಇದು ಇವತ್ತಿಂದ ಬಂದಂತದ್ದಲ್ಲ, ಮೊದಲಿಂದ ಇದ್ದದ್ದು. ಆದಾಮನಿಂದ ಹವ್ವಳಿಂದ ಬಂದದ್ದು. ಹವ್ವಳಿಗೆ ಏನಾದ್ರೆ ತಿನ್ನಬೇಡ ಅಂತ ದೇವರು ಹೇಳಿದಾರಲ್ಲ, ತಿನ್ನಬಾರ್ದಂತ ಹೇಳಿದ ತಕ್ಷಣ ಅದ್ರ ಮೇಲೆ ಮನಸ್ಸು ಜಾಸ್ತಿ. ಮಾಡಬಾರ್ದಂತ ಹೇಳಿದ ತಕ್ಷಣ ಮಾಡಬೇಕು ಅಂತಾನೆ ನಮಗೆ. ತಿಂದ್ರೆ ಹೆಂಗಿರುತ್ತೋ, ಮಾಡಿದ್ರೆ ಹೆಂಗಿರುತ್ತೋ, ಅದರ ರುಚಿ ಹೆಂಗಿರಬಹುದು. ಏನಾದ್ರೆ ದೇವರು ಮಾಡಬಾರ್ದಂತ ಹೇಳ್ತಾರಲ್ಲ ಪ್ರಿಯರೇ, ಅದನ್ನ ಮಾಡಬಾರದಷ್ಟೇ. ದೇವರು ನಮ್ಮ ಜೀವನದಲ್ಲಿ ಸತ್ಯವಾಕ್ಯವನ್ನ ತಿಳಿಸಿ, ನೀನು ತಪ್ಪಾದಂತ ಮಾರ್ಗದಲ್ಲಿ ಹೋಗ್ತಿರ್ಬೇಕಾದ್ರೆ ಕೈ ಹಿಡಿದು, ಮಗನೇ ಇದು ತಪ್ಪು, ಮಗಳೇ ಇದು ಸರಿಯಲ್ಲ, ಸರಿಯಾದಂತ ಮಾರ್ಗಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ ಬಾ ಎಂಬುದಾಗಿ ಸತ್ಯವಾದ ಮಾರ್ಗದಲ್ಲಿ ನಮ್ಮನ್ನು ನಿಲ್ಲಿಸಿದ ನಂತರವೂ ಸಹ ನಾವಿನ್ನೂ ಆ ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಆಗ್ತಿಲ್ಲ ಅಂತಂದ್ರೆ ಪ್ರಿಯರೇ, ನಡೆಸಿದಂತ ದೇವರದು ತಪ್ಪಲ್ಲ ಪ್ರಿಯರೇ, ಸರಿಯಾಗಿ ನಿಂತ್ಕೊಳ್ಳೋದಕ್ಕಾಗದೇ ಇರುವಂತ ನಮ್ಮ ಬಲಹೀನತೆ. ಅದು ನಮ್ಮ ದೌರ್ಬಲ್ಯತೆ. ಯಾಕೆಂತಂದ್ರೆ ಪರಲೋಕಕ್ಕೆ ಹೋಗುವಂತ ಮಾರ್ಗ ಎಂಥ ಮಾರ್ಗ? ಕಟ್ಟಾದ ಮಾರ್ಗ, ವಿಶಾಲವಾಗಿಲ್ಲ. ಅದು ತುಂಬಾ ಜನ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಇಲ್ಲಿರುವಂತ 20 ಜನ ದೇವರ ಸನ್ನಿಧಾನಕ್ಕೆ, ದೇವರ ಸೇವೆಗೆ, ದೇವರ ರಾಜ್ಯದಲ್ಲಿ ಸೇರಬೇಕೆಂದು ಪ್ರಯಾಸ ಪಡ್ತಾರಂತೆ ಪ್ರಿಯರೇ. ಅನೇಕರು ಹೋಗಬೇಕಂತ ಅಂದುಕೊಳ್ತಾರೆ, ಆದ್ರೆ ಅನೇಕರು ಹೋಗುವುದಕ್ಕೆ ಯಾಕಾಗ್ತಿಲ್ಲ? ಎಲ್ಲರಿಗೂ ಹೋಗ್ಬೇಕನ್ನುವಂತ ಆಸೆ ಇದೆ. ಅನೇಕರು ಬರ್ತಾರೆ, ಶುರು ಮಾಡ್ತಾರೆ ಪ್ರಯಾಣ ದೇವರ ಸೇವೆಗಾಗಿ, ದೇವರ ಮಾರ್ಗಕ್ಕಾಗಿ. ಆದರೆ ಪ್ರಾರಂಭ ಮಾಡಿದವರು 20 ಜನರಾದರೆ ಕೊನೆಗೊಳಿದವರು ಬರೀ 5-6 ಜನ ಮಾತ್ರ. ಏನಾಯ್ತು ಮಿಕ್ಕದವರಿಗೆ ಅಂತಂದ್ರೆ, ನಿಂತಿಲ್ಲ ದೇವರಲ್ಲಿ, ಸ್ಥಿರವಾಗಿರ್ಲಿಕ್ಕೆ ಸಾಧ್ಯವಾಗಲಿಲ್ಲ ದೇವರಲ್ಲಿ. ಹಾಗಾಗಿ ಪ್ರಿಯರೇ, ನಮ್ಮ ಜೀವನಗಳನ್ನ ನಾವು ಒಮ್ಮೆ ಪ್ರಶ್ನಿಸಿಕೊಳ್ಳೋಣ. ನಮ್ಮ ಜೀವನಗಳನ್ನ ಒಮ್ಮೆ ನಾವು ಸರಿ ಮಾಡಿಕೊಳ್ಳೋದಕ್ಕೆ ಒಮ್ಮೆ ನಮ್ಮನ್ನು ನಾವು ಪರಿಶೀಲಿಸುವರಾಗಿರೋಣ ಪ್ರಿಯರೇ. ನಮಗೆ ದೇವರು ಕೊಡ್ತಿರುವಂತ ಅವಕಾಶ, ನಮಗೆ ದೇವರು ಕೊಡ್ತಿರುವಂತ ಅಮೂಲ್ಯವಾದಂತ ಭಾಗ್ಯ ಅನೇಕರಿಗಿಲ್ಲ ಪ್ರಿಯರೇ. ದೇವರು ನಮಗೆ ಕೊಡ್ತಿದ್ದಾರೆ.
ಅನೇಕರು ಏನಂದ್ಕೊಳ್ತಾರೆ ಗೊತ್ತಾ ಪ್ರಿಯರೇ, ನಾನು ನಾಳೆ ಬದಲಾಗ್ತೇನೆ, ನಾಳೆ ಬದಲಾಗ್ತೇನೆ, ನಾಳೆ ಬದಲಾಗ್ತೇನೆ, 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 ಬದಲಾಗ್ತೇನೆ ಅಂತ ಅಂದುಕೊಂಡೆ ಅವ್ರ ಆಯುಷ್ಕಾಲ ಮುಗಿದೋಗುತ್ತೆ, ಪ್ರಾಣ ಮುಗಿದೋಗುತ್ತೆ ಪ್ರಿಯರೇ. ಆಮೇಲೆ ಬದಲಾಗ್ತೇನೆ ಅಂತ ಅಂದುಕೊಂಡ್ರು ಕೂಡ ಬದಲಾಗುವುದಕ್ಕೆ ಅವಕಾಶ ಇಲ್ಲ. ಬದಲಾಗಬೇಕಾ ಇವಾಗಲೇ, ಸರಿಯಾಗಬೇಕಾ ಈಗಲೇ, ಇದು ತಪ್ಪು ಅಂತ ಗೊತ್ತಾದ ನಂತರ ತಪ್ಪು ಸರಿ ಮಾಡಿಕೊಳ್ಳಬೇಕು, ತಪ್ಪು ಸರಿ ಮಾಡಿಕೊಳ್ಳಬೇಕು. ಈ ಸೆಂಟ್ರಿಂಗ್ ಕೆಲಸ ಮಾಡ್ತಾರಲ್ಲ, ಸೆಂಟ್ರಿಂಗ್ ಕೆಲಸ ಮಾಡಿದವರು ಒಂದು ಕಡೆ ಸೆಂಟ್ರಿಂಗ್ ಮಾಡಿದ್ಮೇಲೆ ಸೆಂಟ್ರಿಂಗ್ ಎಲ್ಲ ಬಿಚ್ತಾರೆ. ಬಿಚ್ಚಬೇಕಾದ್ರೆ ಅದಕ್ಕೆಲ್ಲ ಹೊಡೆದಿರೋ ಮಳೆಗಳಿರ್ತಾವಲ್ಲ, ಮಳೆಗಳೆಲ್ಲ ಬಿದ್ದಿರ್ತಾವೆ, ಎಲ್ಲ ಆಯ್ಕೋತಾರೆ, ಮತ್ತೆ ಆಯ್ಕೊಂಡು ಮನೆಗೆ ಕೊಡ್ತಾರೆ, ಮನೆಗೆ ಹೋಯ್ತಾರೆ. ಮನೇಲಿ ಅವ್ರಿಗೆ ಫ್ರೀ ಇದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ ಆಯ್ಕೊಂಡು ಬಂದಿರುವಂತ ಎಲ್ಲಾ ಮೊಳೆಗಳನ್ನ ಕೂತ್ಕೊಂಡು ಸುತ್ತಿಗೆ ತಗೊಂಡು ಮತ್ತೆ ರೆಡಿ ಮಾಡ್ಕೊತಿರ್ತಾರೆ. ಸೊಟ್ಟ ಹೋಗಿರೋದು, ಬಗ್ಗಿರೋದು ಎಲ್ಲಾನ ಹೊಡ್ಕೊಂಡು ಮತ್ತೆ ಇನ್ನೊಂದು ಕೆಲ್ಸಕ್ಕೆ ಯೂಸ್ ಆಗುತ್ತೆ. ಇದ್ರ ಕೆಲಸ ಯೂಸ್ ಅಂಡ್ ಥ್ರೋ ಕೆಲಸ ಅಲ್ಲ, ಇದು ದುಡ್ಡು ಕೊಟ್ಟಿದ್ದೇನೆ, ಅದಕ್ಕೆ ಇಷ್ಟು ಕೆಜಿಗೆ ದುಡ್ಡು ಕೊಟ್ಟು ತಂದಿದ್ದೇನೆ ನಾನು, ಇದನ್ನ ಮತ್ತೆ ಯೂಸ್ ಮಾಡ್ಬೋದು. ಮತ್ತೆ ಎರಡನೇ ಸತಿ ಹೋಗಿ ಹೊಡೆದ್ಮೇಲೆ ಬಿಟ್ಟು ಬಿಡ್ತಾನೆ ಅಂತಂದ್ರೆ ಇಲ್ಲ, ಮತ್ತೆ ತಗೊಂಡ್ ಬರ್ತಾನೆ, ಮತ್ತೆ ಹೊಡಿತಾನೆ, ಮತ್ತೆ ಸರಿ ಮಾಡ್ಕೊಳ್ತಾನೆ. ಎಷ್ಟರವರೆಗೂ ಅಂತಂದ್ರೆ ಅದನ್ನ ಕೆಲ್ಸಕ್ಕೆ ಬರದೇ ಇರೋವರೆಗೂ ಕೂಡ ಅದನ್ನ ಯೂಸ್ ಮಾಡ್ತಾನೆ. ದೇವರನ್ನು ನಂಬಿದ ನಮ್ಮ ಭಕ್ತಿಯ ಜೀವನವನ್ನು ಕೂಡ ಪ್ರಿಯರೇ ದೇವರು ಏನ್ ಮಾಡ್ತಾರೆ ಗೊತ್ತಾ ಪ್ರಿಯರೇ, ಪ್ರತಿ ವಾರ ತೆಗೆದುಕೊಂಡು ಬಂದು ಒಂದು ಗಟ್ಟಿಯಾದಂತ ಕಲ್ಲಿನ ಮೇಲೆ ಇಟ್ಟು ನಮ್ಮನ್ನ ಸುತ್ತಿಗೆಯಿಂದ ಹೊಡಿತಾ ಇರ್ತಾರೆ. ಯಾಕೆ ಅಂತಂದ್ರೆ ಸರಿ ಮಾಡ್ಕೊ, ಪ್ರವರ್ತನೆಯನ್ನ ಸರಿ ಮಾಡ್ಕೊ, ಮಾತನ್ನ ಸರಿ ಮಾಡ್ಕೊ, ಜೀವನವನ್ನ ಸರಿ ಮಾಡ್ಕೊ. ಅವಕಾಶ ಪ್ರಿಯರೇ, ಇದು ಅವಕಾಶ. ನಮಗೆ ಯಾಕ್ರಿ ಅವಕಾಶ? ನಮಗೆ ಯಾಕೆ ಸರ್ ಅವಕಾಶ ಬೇಕಾ ಕ್ರೈಸ್ತರಿಗೆ? ದೇವರನ್ನ ನಂಬಿದ ನಂತರ ಯಾಕ್ರಿ ಅವಕಾಶ? ಸತ್ಯವಾಕ್ಯವನ್ನ ತಿರುಗಿ ತಿಳಿದ ನಂತರ ಯಾಕೆ ಅವಕಾಶ ಬೇಕು ನಮಗೆ? ಯಾಕೆ ಗೊತ್ತಿಲ್ವಾ? ಈಜು ಬರೋನ್ಗೆ ಯಾರಾದ್ರೂ ಹೋಗ್ಬಿಟ್ಟು ಅವ್ರಿಗೆ ಪ್ರೊಟೆಕ್ಷನ್ ಅದು ಇರುತ್ತಲ್ಲ, ಕೊಡ್ತಾರೆ, ಯಾರಾದ್ರೂ ಜಾಕೆಟ್ ಕೊಡ್ತಾರ? ಅದು ಬಲೂನ್ ತರ ಇರುತ್ತೆ. ಯಾರಿಗೆ ಕೊಡ್ತಾರೆ? ಅದು ಈಜು ಬರದೇ ಇರೋರಿಗೆ. ಹೌದಾ? ಈಜು ಬರೋನ್ಗೂ ಕೊಡ್ತಿದಾರೆ ಅಂತಂದ್ರೆ ನೀನು ಅಂತ ಕೇಳ್ತಾರ? ದೇವರನ್ನ ನಂಬಿದ ನಂತರ, ವಾಕ್ಯವನ್ನ ತಿಳಿದ ನಂತರ, ಸತ್ಯವಾಕ್ಯವನ್ನ ತಿಳಿದ ನಂತರ, ಯಾವ ವಾಕ್ಯ ಇದು? ಸತ್ಯವಾಕ್ಯ. ಲೋಕದಲ್ಲಿ ಎಲ್ಲರೂ ಅನೇಕ ವಿಧವಾದಂತ ಮಾತುಗಳನ್ನು ಹೇಳ್ತಿರ್ತಾರೆ, ಆದ್ರೆ ಇದು ಎಲ್ಲರೂ ಹೇಳುವಂತ ಮಾತುಗಳಲ್ಲ, ಇದು ಸತ್ಯವಾದ ಮಾತುಗಳು. ಸತ್ಯವಾಕ್ಯವನ್ನ ತಿಳಿದ ನಂತರವೂ ಕೂಡ ನಮಗೆ ಯಾಕೆ ಅವಕಾಶ ಅಂತಂದ್ರೆ ಸತ್ಯವಾಕ್ಯವನ್ನ ಕೇಳ್ತಿದ್ದೇವೆ ಅಷ್ಟೇ ಹೊರತು ಅದರ ಪ್ರಕಾರ ನಡೆಯುವುದಕ್ಕೆ ನಾವು ಮನಸ್ಸು ಮಾಡ್ತಿಲ್ಲ. ಕೇಳ್ತಿದ್ದೇವೆ, ಹೌದು ಕೇಳ್ತಿದ್ದೆ, ನಾನು ಸತ್ಯವಾಕ್ಯವನ್ನು ಕೇಳ್ತಿರುವಂತ ನಾನು ತಿಳಿದ್ದೇನೆ. ಸತ್ಯವಾಕ್ಯವನ್ನು ಕೇಳಿದಂತ ನೀನು ನಾನು ಏನ್ ಮಾಡ್ತಿದ್ದೇವೆ? ಸುಮ್ಮನೆ ಕೇಳಿ ಹೋಗೋದಕ್ಕಲ್ಲ ಪ್ರಿಯರೇ, ಇದು ಕೇಳಿದಂತ ಮಾತುಗಳ ಪ್ರಕಾರವಾಗಿ ಬದುಕುವುದಕ್ಕೆ, ಜೀವಿಸೋದಕ್ಕೆ. ಅಂಟಿಲ್ ಅನ್ಲೆಸ್ ನಾವು ವಾಕ್ಯದ ಪ್ರಕಾರವಾಗಿ ಜೀವಿಸದೇ ಇರೋವರೆಗೂ ಕೂಡ ಪ್ರಿಯರೇ ನಾವು ಎಷ್ಟೇ ಒಳ್ಳೆ ಮಾತುಗಳನ್ನು ಕೇಳಿದರೂ ವ್ಯರ್ಥವೇ. ಎಷ್ಟೇ ದೊಡ್ಡ ಸೇವಕರು ಬಂದು ಎಷ್ಟೇ ಒಳ್ಳೆ ಮಾತುಗಳನ್ನು ಹೇಳಿದರೂ ಕೂಡ ನಮ್ಮ ಬದುಕುಗಳು ಬದಲಾಯಿಸಿಕೊಳ್ಳೋದಕ್ಕಾಗಿಲ್ಲ ಅಂತಂದ್ರೆ ಅದು ವ್ಯರ್ಥವೇ. ಒಂದು ಮಾತನ್ನು ನಾವು ಸತ್ಯವೇದದಲ್ಲಿ ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿರುವಂತಹ ಒಂದು ವಾಕ್ಯ, ಕೊರಿಂಥದವರಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ 9ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ 9ನೇ ಅಧ್ಯಾಯದ 9ನೇ ವಚನ. 9ನೇ ಅಧ್ಯಾಯ 9ನೇ ವಚನ. ಪಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿದೆ. ದೇವರು ಚಿಂತಿಸುವುದು ಎತ್ತುಗಳಿಗಾಗಿಯೋ ಅಥವಾ ನಮಗೋಸ್ಕರವಾಗಿಯೇ ಹೇಳುತ್ತಾನೋ? ಹೌದು, ನಮಗೋಸ್ಕರ ಬರೆದಿದೆ. ಉಳುವವನು ಬೆಳೆಯಲ್ಲಿ ಎತ್ತುಗಳನ್ನು ಕುರಿತು ದೇವರು ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ಎತ್ತುಗಳನ್ನು ಕುರಿತಲ್ಲ, ಜೀವಿಗಳನ್ನು ಕುರಿತು ದೇವರು ಯೋಚನೆ ಮಾಡ್ತಿಲ್ಲ. ಜೀವಿಗಳನ್ನು, ಪ್ರಾಣಿಗಳನ್ನು ಕುರಿತು ದೇವರು ತಲೆನೇ ಕೆಡ್ಸ್ಕೊಳ್ಳಲ್ಲ ಪ್ರಿಯರೇ. ದೇವರು ಯೋಚನೆ ಮಾಡ್ತಿರೋದು ಯಾರಿಗೋಸ್ಕರ? ನಮಗೋಸ್ಕರ. ಈ ಮಾತುಗಳು ಎತ್ತಿಗೆ ಅನ್ಕೊಂಡಿದ್ದೀರಾ? ಎತ್ತಿನ ಬಗ್ಗೆ ದೇವರು ಮಾತನಾಡ್ತಿಲ್ಲ ಪ್ರಿಯರೇ, ನಮಗೋಸ್ಕರ ಮಾತನಾಡ್ತಿದ್ದಾರೆ. ಇದು ನಮಗೋಸ್ಕರ ಹೇಳಿರುವಂತ ಸತ್ಯವೇದ. ಯಾರಿಗೆ? ನಮಗೆ. ರಕ್ಷಣೆ ಯಾರಿಗೆ? ನಮಗೆ. ಪರಲೋಕ ಯಾರಿಗೆ? ನಮಗೆ. ಎಲ್ಲವೂ ನಮಗೆ ಬಿಟ್ರೆ ಮತ್ತೆ ಯಾರಿಗೂ ಇಲ್ಲ ಪ್ರಿಯರೇ ಈ ಭಾಗ್ಯ. ಮತ್ತೆ ಅಂತ ಭಾಗ್ಯವನ್ನ ನಾವು ಯಾವ ರೀತಿಯಲ್ಲಿ ಈ ದಿನದಲ್ಲಿ ಉಪಯೋಗಿಸ್ಕೊಳ್ತಿದ್ದೇವೆ? ನಾವು ರಕ್ಷಣೆ ಹೊಂದಿರುವಂತದ್ದು ದೇವರ ಮಹಾಪ್ರೀತಿ ಕೃಪೆಯಿಂದಲೇ. ಮತ್ತೆ ಆ ಮಾತನ್ನು ಓದಿಕೊಳ್ಳೋಣ. ತೀತನ ಗ್ರಂಥ 5ನೇ ಅಧ್ಯಾಯದಲ್ಲಿರುವಂತಹ ಮಾತು.
ತೀತನ ಗ್ರಂಥ ಕ್ಷಮಿಸಿ 3ನೇ ಅಧ್ಯಾಯ ಆದರೆ ನಮ್ಮ ರಕ್ಷಣಾದ ದೇವರ ದಯೆಯು 4-5 ವಚನ. ಆದರೆ ನಮ್ಮ ರಕ್ಷಣಾದ ದೇವರ ದಯೆಯು ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದ ನಿಮಿತ್ತದಿಂದಲ್ಲದೆ ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನಮ್ಮನ್ನು ದೇವರು ರಕ್ಷಿಸಿದ್ದು ಹೇಗೆ ಅಂತಂದ್ರೆ ಪುನರ್ಜನ್ಮ ಸಂಬಂಧವಾಗಿರುವಂತ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲುಂಟು ಮಾಡುವಂತ ನೂತನ ಸ್ವಭಾವ ಅಂದ್ರೆ ಏನ್ ಹೇಳಿ? ನೂತನ ಅಂತಂದ್ರೆ ಹೊಸ, ಸ್ವಭಾವ ಅಂತಂದ್ರೆ ಕ್ಯಾರೆಕ್ಟರ್. ಹೌದಾ? ಹೊಸ ಕ್ಯಾರೆಕ್ಟರ್, ನೂತನ. ಯಾವಾಗ ಬರುತ್ತಿದ್ದು? ಪವಿತ್ರಾತ್ಮನು ನಮ್ಮಲ್ಲಿದ್ದಾಗ. ಹೌದಾ? ಆ ಮಾತಿನ ಪ್ರಕಾರ ಅದೇನ ಪ್ರಿಯರೇ? ಪವಿತ್ರಾತ್ಮನು ನಮ್ಮಲ್ಲಿ ಉಂಟು ಮಾಡುವ ನೂತನ ಸ್ವಭಾವ. ಹೌದಾ? ಪವಿತ್ರಾತ್ಮನು ನಮ್ಮಲ್ಲಿದ್ದಾಗ ಏನ್ ಬರುತ್ತೆ? ನೂತನ ಸ್ವಭಾವ. ಈ ನೂತನ ಸ್ವಭಾವ ನಮ್ಮಲ್ಲಿದ್ದಾಗ ನಾವೇನಾಗ್ತೇವಂತೆ? ರಕ್ಷಿಸಲ್ಪಡುತ್ತೇವೆ. ಹೌದಾ? ರಕ್ಷಿಸಲ್ಪಡುತ್ತೇವೆ. ಈಗ ಪವಿತ್ರಾತ್ಮನು ನಮ್ಮಲ್ಲಿದ್ದಾರ? ಪವಿತ್ರಾತ್ಮರು ನಮ್ಮಲ್ಲಿದ್ದಾರ? ಸೌಂಡೇ ಬರುತ್ತಿಲ್ಲ. ಪವಿತ್ರಾತ್ಮರು ನಮ್ಮಲ್ಲಿದ್ದಾರ? ಪವಿತ್ರಾತ್ಮನು ನಮ್ಮಲ್ಲಿದ್ದರೆ ಏನಿರುತ್ತೆ? ಏನ್ ಬರುತ್ತೆ? ನೂತನ ಸ್ವಭಾವ ಬರುತ್ತೆ. ಪವಿತ್ರಾತ್ಮರು ನಮ್ಮಲ್ಲಿದ್ರೆ ಏನ್ ಬರುತ್ತೆ? ನೂತನ ಸ್ವಭಾವ. ನೂತನ ಸ್ವಭಾವ ಬಂದಿದೆ ಅಂತಂದ್ರೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಮತ್ತೆ ದೀಕ್ಷಾ ಸ್ನಾನವನ್ನು ಹೊಂದಿದ್ದೇವೆ. ದೀಕ್ಷಾ ಸ್ನಾನವನ್ನು ಹೊಂದಿರುವಂತ ನಿಮಗೆ ನಾನು ಮತ್ತೊಬ್ಬ ಸಹಾಯಕನನ್ನ ಕಳಿಸಿಕೊಡ್ತೇನೆ, ಆತನೇ ಪವಿತ್ರಾತ್ಮನೇ ನಿಮ್ಮೊಳಗೆ ಬಂದಾಗ ನಿಮ್ಮಲ್ಲಿ ಏನ್ ಮಾಡ್ತಾನೆ? ನೂತನವಾದಂತ ಸ್ವಭಾವ. ನೂತನ ಅಂದ್ರೆ ಹೊಸ ಕ್ಯಾರೆಕ್ಟರ್. ನೀವು ಬದಲಾಗ್ತೀರಾ. ನೀವು ಬದಲಾಗಿದ್ದೀರಾ ಅಂತಂದ್ರೆ ನೀವು ಎಲ್ಲಿದ್ದೀರಾ? ಯಾವ್ದ್ರಲ್ಲಿದ್ದೀರಾ? ರಕ್ಷಣೆಯಲ್ಲಿ. ಈಗ ದೀಕ್ಷಾ ಸ್ನಾನದ ಪಾಠ ಮುಗಿಸಿದ್ದೇವೆ, ಎಲ್ಲರೂ ಮುಗಿಸಿದ್ದೇವೆ. ಪವಿತ್ರಾತ್ಮನು ನಮ್ಮಲ್ಲಿ ಬಂದಿರುವಂತ ಪಾಠ ನಾವೆಲ್ಲರೂ ಮುಗಿಸಿದ್ದೇವೆ. ಆದರೆ ಹೆಂಗೋಗಿ ನಮಗೆ ಬಂದಿರುವಂತ ಕಷ್ಟ ಏನಪ್ಪಾ ಅಂತಂದ್ರೆ ಈ 3ನೇ ಹಂತದಲ್ಲೇ ಹೆಂಗೋಗಿ ನಾವು ಎಲ್ಲಾದ್ರೂ ಕಷ್ಟ ಪಡ್ತೇವೆ ಅಂತಂದ್ರೆ ದೀಕ್ಷಾ ಸ್ನಾನ ತಗೊಳಕ್ ಹೇಳಿದ್ರೆ 1 ಸತಿ 100 ಸತಿ ಬೇಕಾದ್ರೆ ಮುಳುಗ್ಬಿಡ್ತೇವೆ. ಅದೇನ್ ದೊಡ್ಡ ವಿಷಯ ಅಲ್ಲ ನಮಗೆ. ಹೌದಾ? ಪವಿತ್ರಾತ್ಮನು ಬಂದ ಮೇಲೆ ನಮ್ಮಲ್ಲಿ ಪವಿತ್ರಾತ್ಮನು ಬಂದು ಮಾಡುವಂತ ಕೆಲಸ ಏನು ಗೊತ್ತಾ? ಸರಿ ಮಾಡೋದು. ಹೆಂಗಾದ್ರೆ ಆ ಮೊಳೆಗಳನ್ನ ತಂದು ಟಪ 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 ಒಡೆದು ಬಗ್ಸಿ ಸರಿ ಮಾಡ್ತಾರಲ್ಲ, ಪವಿತ್ರಾತ್ಮನ ನಮ್ಮಲ್ಲಿ ಬಂದು ಏನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ ನೂತನ ಸ್ವಭಾವವನ್ನುಂಟು ಮಾಡೋದಕ್ಕೆ ನಾವೇನ್ ಮಾಡ್ತೇವೆ? ನಾವೇನ್ ಮಾಡ್ತೇವೆ? ನಾವು ಹೇಳಿದ ಮತ್ತೆ ಕೇಳೋ ಜಾತಿ ಅಲ್ಲ ನಮ್ದು. ನಮ್ಮ ಜಾತಿನೇ ಹಂಗೆ ಹೇಳೋ ಮತ್ ಕೇಳೋದು ಇಲ್ಲ ಪ್ರಿಯರೇ. ಈ ಮೊಳೆಗಳನ್ನ ಹೊಡಿಬೇಕಾದ್ರೆ ಕೆಲವೊಂದು ಮೊಳೆಗಳು ಹೆಂಗಾಗ್ತವೆ ಗೊತ್ತಾ ಪ್ರಿಯರೇ? ಆ ಮೇಲಿರುವಂತ ತಲೆ ಇರುತ್ತಲ್ಲ, ತಲೆ ಎಗರೋಗುತ್ತೆ. ತಲೆ ಎಗರೋಯ್ತಂತಂದ್ರೆ ಏನಕ್ಕಾದ್ರೆ ಕೆಲ್ಸಕ್ಕೆ ಬರುತ್ತೆ? ಅದು ಹೊಡೆದ್ರೆ ಹೇಳಿದ್ ಮತ್ ಕೇಳುತ್ತಾ? ಅವಾಗ ಅಷ್ಟೊತ್ತು ಕೂತ್ಕೊಂಡು ಹೊಡಿತಿರುವಂತವನು ಏನ್ ಮಾಡ್ತಾನೆ ಅಂತಂದ್ರೆ ತೆಗೆದು ಬಿಸಾಕ್ತಾನೆ. ಯಾಕಂದ್ರೆ ಅದನ್ನ ಯೂಸ್ ಇಲ್ಲ. ಅದ್ ಹೇಳಿದ್ ಮತ್ ಕೇಳ್ತಿಲ್ಲ, ಭಕ್ತಿಲ್ಲ. ಇಮಿಡಿಯೇಟ್ ಆಗಿ ಏನ್ ಮಾಡಿ ತೆಗೆದು ಬಿಸಾಕ್ಬಿಡ್ತಾರೆ. ಯಾಕಂತಂದ್ರೆ ತಲೆನೇ ಹೋಯ್ತು. ಪವಿತ್ರಾತ್ಮನ ನಮ್ಮಲ್ಲಿ ಬಂದು ನಮ್ಮನ್ನು ಸರಿ ಮಾಡ್ತಿರ್ಬೇಕಾದ್ರೆ ನಾವು ಎಷ್ಟು ಕೆಟ್ಟವರು ಅಂತಂದ್ರೆ ಆತನು ನಮ್ಮನ್ನು ಸರಿ ಮಾಡುತ್ತಿರಬೇಕಾದ್ರೆ ಸರಿಯಾಗೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮಲ್ಲಿರುವಂತ ಪವಿತ್ರಾತ್ಮನು ನಮ್ಮ ಬಾಯಿಂದ ಒಂದು ಕೆಟ್ಟ ಮಾತು ಹೊರಡ್ತಿರ್ಬೇಕಾದ್ರೆ ನಮಗೆ ಹೇಳ್ತಿರ್ತಾರೆ ಒಳಗಿಂದ, ಆಡ್ಬೇಡ, ಇದು ಸರಿಯಲ್ಲ, ಇದು ಕೆಟ್ಟದ್ದು. ವಾಕ್ಯದಲ್ಲಿ ಈ ಮಾತಿದೆಯಲ್ಲ ನೋಡು, ನಿನ್ನ ಬಾಯನ್ನು ದೇವರ ಸುವಾರ್ತೆಗಾಗಿ ಉಪಯೋಗಿಸಬೇಕು. ಅವತ್ತು ನಿನ್ನ ಪಾಸ್ಟರ್ ಹೇಳಿದಾರಲ್ಲ, ಭಾನುವಾರ ಕೇಳಿದ್ಯಲ್ಲ, ಈ ಮಾತುಗಳೆಲ್ಲ ನಮಗೆ ನೆನಪು ಮಾಡ್ತಾ ಇರ್ತಾರೆ. ಪವಿತ್ರಾತ್ಮ ಒಳಗಡೆ ನಾವು ಒಳ್ಳೆಯವರಾದ್ರೆ ಏನ್ ಮಾಡ್ಬೇಕು? ನಾವು ನಿಜವಾಗ್ಲೂ ಒಳ್ಳೆಯವರಾದ್ರೆ, ಬದಲಾಗುವಂತ ಮನಸ್ಸು ನಮ್ಮಲ್ಲಿದ್ರೆ ನಾವ್ ಏನ್ ಮಾಡ್ಬೇಕಂತಂದ್ರೆ
ಇಮ್ಮಿಡಿಯೇಟ್ ಆಗಿ ಆ ಬರುವ ಮಾತನ್ನ ನಿಲ್ಸ್ಬಿಟ್ಟು, ಸ್ವಾಮಿ ತಪ್ಪಾಯ್ತು, ಕ್ಷಮಿಸ್ಬಿಡು, ಇನ್ನೊಂದ್ ಸತಿ ನಾನು ತಪ್ಪು ಮಾಡದೆ, ನನ್ನ ಬಾಯಿಂದ ತಪ್ಪು ಮಾಡದೆ ಇರುವಂತೆ ನನಗೆ ಸಹಾಯ ಮಾಡು, ಇದೇ ತರ ನನ್ನ ಜೊತೆಗೆ ನೀನು. ಆ ತರ ಹೇಳೋರು ಎಷ್ಟು ಜನ ಇದೀವಿ? ಆ ತರ ಹೇಳೋರು ಎಷ್ಟು ಜನ ಇದೀವಿ? ಒಂದು ವೇಳೆ ಆ ತರ ನಮಗ್ ಕೇಳಿಸ್ತಿದ್ರು, ಇನ್ನರ್ ವಾಯ್ಸ್ ಅಂತ ಒಂದ್ ಇರುತ್ತೆ ಪ್ರಿಯರೇ, ಇನ್ನರ್ ವಾಯ್ಸ್. ಆ ತರ ಒಂದ್ ವೇಳೆ ನಾವು ಕೇಳಿಸ್ತಿದ್ರು ಕೂಡ ಸ್ವಲ್ಪ ಹೊತ್ತು ಅದ್ರ ಬಾಯಿಗೆ ಹೊಡೆದ್ಬಿಟ್ಟು ಅದ್ರ ಬಾಯಿನ ಸೈಲೆಂಟ್ ಮಾಡಿಸ್ಬಿಟ್ಟು ನಾವ್ ಏನ್ ಅನ್ಕೊಂಡಿದ್ವಿ ಅದನ್ನ ಕಟ್ಬಿಡ್ಬೇಕು ಫಸ್ಟ್. ಏನ್ ಅನ್ಕೊಂಡಿದೀವಿ ಅಂತ ಅದ್ ಏನ್ ಕೇಳ್ತಿದೆ, ಏನ್ ಹೇಳ್ತಿದೆ ಅದನ್ನೆಲ್ಲ ನಾವು ತಲೆಗೆಡ್ಸ್ಕೊಳಲ್ಲ. ನೀನ್ ಸೈಲೆಂಟ್ ಆಗಿರೋ, ನನ್ನ ಕೋಪದಲ್ಲಿ ನಾನು ಏನ್ ಮಾಡ್ತೇನೋ ನನಗೆ ಗೊತ್ತಿ, ನೀನ್ ಸೈಲೆಂಟ್ ಆಗಿರೋ. ಫಸ್ಟ್ ಹೇಳ್ಬಿಡ್ತೇನೆ, ಹೇಳ್ಬಿಟ್ಟು ಬಂದ್ಬಿಟ್ಟು ಇವಾಗ ಹೇಳಿದ್ ಮತ್ತೆ ಏನ್ ಹೇಳ್ಬೇಕಂತ ಹೇಳು. ಹೌದಾ ಹೌದಾ ಸರಿ, ಇನ್ ಮುಂದೆ ನಾನು ಮಾಡಲ್ಲ. ಹಿಂಗೆ ಇನ್ ಮುಂದೆ ನಾನು ಮಾಡಲ್ಲ, ಈಗ ಮಾಡ್ಬಿಟ್ಟಿದ್ದೀನಲ್ಲ, ಇನ್ನು ಮುಂದೆ ನಾನು ಮಾಡಲ್ಲ. ಇನ್ನು ಮುಂದೆನೂ ಕೂಡ ಮತ್ತೆ ಅದೇ ಮಾತು ಕೇಳಿಸ್ತಿದೆ. ಇವಾಗ್ಲೂ ನೀನ್ ಸೈಲೆಂಟ್ ಆಗಿರೋ, ಸೈಲೆಂಟ್ ಆಗಿರೋ, ನನ್ನ ಕೆಲಸ ನಾನು ಮುಗಿಸ್ತೇನೆ, ಮತ್ತೆ ಮಾಡಬಾರ್ದ? ಓಕೆ, ನೆಕ್ಸ್ಟ್ ಟೈಮ್. ಅವಾಗ ಒಳಗಿರುವಂತ ಇನ್ನರ್ ವಾಯ್ಸ್ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಇವನು ಎಷ್ಟು ಹೇಳಿದ್ರು ಕೂಡ ಇವನು ಅವಾಗ ಏನಾಗುತ್ತೆ ಗೊತ್ತಾ? ಆ ಶಬ್ದ ನಿಂತು ಹೋಗುತ್ತೆ, ಒಳಗೆ ಹೇಳುವಂತ ಮಾತು ನಿಂತು ಹೋಗುತ್ತೆ. ಮಾತು ನಿಂತೋಯ್ತಾ? ಶಬ್ದ ನಿಂತೋಯ್ತಾ? ಏನರ್ಥ? ಒಳಗ್ ಮಾತಾಡೋರಿಲ್ಲ ಸರ್, ಒಳಗೆ ಹೇಳೋರಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಅರ್ಥ ಆಯ್ತು, ನಾಯಿ ಬಾಲ ಎಷ್ಟೇ ಹೇಳು, ಜೀವನ ಪೂರ್ತಿ ಬಾಲಕ್ಕೆ ಕೋಲ್ ಕಟ್ಟು, ದಾರ ಕಟ್ಟು, ಏನೇ ಮಾಡು, ನಾಯಿ ಬಾಲ. ಪ್ರಿಯರೇ, ನಮ್ಮಲ್ಲಿರುವಂತ ಪವಿತ್ರಾತ್ಮನು, ನಮ್ಮಲ್ಲಿರುವಂತ ವಾಕ್ಯವು, ನಾವು ಕೇಳುತ್ತಿರುವಂತ ಮಾತುಗಳು, ಸಭೆಗೆ ಬಂದಾಗ ಸಭೆಯಲ್ಲಿ ಹೇಳುತ್ತಿರುವಂತಹ ಮಾತುಗಳು ಯಾಕೆ ಅಂತಂದ್ರೆ ನಮ್ಮನ್ನು ಸರಿ ಮಾಡುವುದಕ್ಕೆ ಹೇಳಲ್ಪಡುತ್ತಿರುವಂತ ಮಾತುಗಳನ್ನ ನಾವು ತೃಣೀಕರಿಸಿದರೆ ಪ್ರಿಯರೇ, ನಮಗಿಂತ ದೌರ್ಭಾಗ್ಯರು ಯಾರು ಇರೋದಿಲ್ಲ. ಯಾಕೆಂತಂದ್ರೆ ಯೇಸು ಕ್ರಿಸ್ತರವರು ಒಂದು ದಿನ ಒಂದು ಕೆಲಸ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಕಪೆರ್ನೌಮ್ ಎನ್ನುವಂತ ಒಂದು ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಹೇಳಿ ಬಂದಿದ್ದೆ. ಈ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಹೇಳಿರೋದ್ರಿಂದ ಸುಮಾರು ತಿಂಗಳಾಗೋಯ್ತು. ಮತ್ತೆ ಹೋಗ್ತೇನೆ ಆ ಪಟ್ಟಣಕ್ಕೆ, ಮತ್ತೆ ಕಪೆರ್ನೌಮ್ಗೆ ಹೋಗ್ಬಿಟ್ಟು ಹೆಂಗಿದ್ದಾರೆ ಅವರು, ವಾಕ್ಯ ಕೇಳಿದಾರಲ್ಲ, ಬದಲಾಗಿದ್ದಾರೆ ಇಲ್ವಾ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮತ್ತೆ ರಿವಿಸಿಟ್ ಮಾಡ್ತಾರೆ. ಮತ್ತೆ ಅದೇ ಪಟ್ಟಣಗಳಿಗೆ ಹೋದಾಗ ಅವರ ಜೀವನ ಬದಲಾಗ್ಲಿಲ್ಲ, ಅವರ ಹೃದಯ ಬದಲಾಗ್ಲಿಲ್ಲ. ಅವಾಗ ಯೇಸು ಕ್ರಿಸ್ತರವರನ್ನು ನೋಡಿ ಹೇಳುವಂತ ಮಾತು, ಆ ಮಾತು ಸಿಕ್ಕದ ದಯಮಾಡಿ ಹೇಳಿ. ಅವಾಗ ಯೇಸು ಕ್ರಿಸ್ತರವರ ಆ ಪಟ್ಟಣವನ್ನು ನೋಡಿ ಹೇಳುವಂತ ಮಾತು, ಕಪೆರ್ನೌಮೇ, ನಿನ್ನಲ್ಲಿ ಹೇಳಲ್ಪಟ್ಟಿರುವಂತ ಆ ಮಾತು, ನಿನಗೆ ಸಾರಲ್ಪಟ್ಟಿರುವಂತಹ ಸುವಾರ್ತೆ ತೂರ್ ಸೀದೋನ್ ಪಟ್ಟಣಗಳಿಗೆ ಸಾರಿದಿದ್ರೆ ಇಷ್ಟೊತ್ತಿಗೆ ಅವರು ರಕ್ಷಣೆ ಹೊಂದುತ್ತಿದ್ರು. ನಿನ್ನಲ್ಲಿ ಸಾರಲ್ಪಟ್ಟಿರುವಂತಹ ಮಾತು ಸೊದೋಮ್ ಗೊಮರ ಪಟ್ಟಣಗಳಿಗೆ ಸಾರಿದಿದ್ರೆ ಅವ್ರು ಯಾವತ್ತೋ ಗೋಣಿ ಪಟ್ಟುಗಳನ್ನ ಧರಿಸಿಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಪಶ್ಚಾತ್ತಾಪ ಪಡುತ್ತಿದ್ರು. ಯಾಕೆ ಪಶ್ಚಾತ್ತಾಪ? ಲೂಕನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯದ ಇದು ಅಯ್ಯೋ ಕೊರಾಜೀನೆ, ಅಯ್ಯೋ ಬೆತ್ಸೈದವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಹೊತ್ತುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುತ್ತೆ. ನಿಮ್ಮಲ್ಲಿ ಸಾರಲ್ಪಟ್ಟಂತ ವಾಕ್ಯ, ನಿಮ್ಮ ಕಿವಿಗಳಿಗೆ ಬೀಳಿರುವಂತ ವಾಕ್ಯ ಮಾತುಗಳು ಎಷ್ಟು ಬೆಳೆವುಳ್ಳ ಮಾತುಗಳು ಅಂತಂದರೆ, ಈ ಮಾತುಗಳು ಒಂದು ವೇಳೆ ತೂರ್ ಸೀದೋನ್ ಪಟ್ಟಣಗಳವರು ಕೇಳಿದರೆ ಅವತ್ತೇ ಗೋಣಿ ಪಟ್ಟನ್ನ ಧರಿಸಿಕೊಂಡು ಪಶ್ಚಾತ್ತಾಪ ಪಡುತ್ತಿದ್ರು, ದೇವರನ್ನ ನಂಬುತ್ತಿದ್ರು. ಯಾಕಿನ್ನು ದೇವರನ್ನ ನಂಬೋದಕ್ಕಾಗ್ತಿಲ್ಲ? ನೀವು ಯಾಕಿನ್ನು ಬದಲಾಗೋದಕ್ಕೆ ನಿಮ್ಮಿಂದ ಆಗ್ತಿಲ್ಲ? ಯಾಕೆ ಬದಲಾಗೋದಕ್ಕೆ ಆಗ್ತಿಲ್ಲ? ಬಿತ್ತುವವನು ಬೀಜವನ್ನು ಬಿತ್ತುತ್ತಿದ್ದಾನೆ,
ಕೆಲವೊಂದು ಬೀಜಗಳು ಮಣ್ಣಿನಲ್ಲಿಯೂ, ಕೆಲವೊಂದು ಬೀಜಗಳು ಬಂಡೆಯ ಮೇಲೆಯೂ, ಇನ್ನು ಕೆಲವೊಂದು ಬೀಜಗಳು ಮುಳ್ಳಿನ ಪೊದೆಯಲ್ಲೂ ಬೀಳ್ತಾವಂತೆ ಪ್ರಿಯರೇ. ಆದ್ರೆ ಹೆಚ್ಚಾಗಿ ಫಲ ಕೊಡುವಂತ ಬೀಜ ಯಾವುದು? ಮಣ್ಣಿನಲ್ಲಿ ಬೀಳುವಂತ. 4ನೇ ಅಧ್ಯಾಯ ಮಾರ್ಕನು ಬರೆದಂತ ಸುವಾರ್ತೆಯಲ್ಲಿ ಇರುತ್ತೆ ಆ ಮಾತು. 4ನೇ ಅಧ್ಯಾಯ ಮಾರ್ಕನು ಬರೆದಂತ ಸುವಾರ್ತೆಯಲ್ಲಿ ಇರುವಂತಹ ಮಾತು, ಬಿತ್ತುವವನು ಬೀಜ, ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಿದ್ದಾನೆ. ಅದರಲ್ಲಿ ಕೆಲವೊಂದು ಮುಳ್ಳಿನ ಪೊದೆಯಲ್ಲಿಯೂ. 14ನೇ ವಚನ, ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ್ದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಇವರೇ ದಾರಿಯ ಮಕ್ಕಳಾಗಿರುವವರು. ಆದರೆ ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾರೆ. ತಮಗೆ ಬೇರಿಲ್ಲದ ಕಾರಣ ಇವರು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಬಳಿಕ ವಾಕ್ಯದ ನಿಮಿತ್ತವಾಗಿಯೂ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗನೆ ಎಡವಿ ಬೀಳ್ತಾರೆ. ಈ 2 ಕ್ಯಾರೆಕ್ಟರ್ಸ್ ನಾವು ತುಂಬಾ ನೋಡ್ತೇವೆ ಪ್ರಿಯರೇ. 2 ಕ್ಯಾರೆಕ್ಟರ್ಸ್. ವಾಕ್ಯವನ್ನು ಬಿದ್ದ ತಕ್ಷಣ ಒಬ್ಬ ಬರ್ತಾನೆ, ಕಾಗೆ ತರ ಬಂದು ಎತ್ಕೊಂಡು ಹೋಗೋದಕ್ಕೆ. ವಾಕ್ಯವು ಬಿತ್ತಲ್ಪಟ್ಟ ತಕ್ಷಣವೇ ಸೈತಾನನು ಬಂದು ಎತ್ಕೊಂಡು ಹೋಗ್ಬಿಡ್ತಾನೆ ಅಂತೆ. ಇವರು ದಾರಿಯ ಮಗ್ಗುಳಲ್ಲಿ ಬಿತ್ತಲ್ಪಟ್ಟಿರುವಂತವರು. ಆದ್ರೆ ಇನ್ನು ಕೆಲವರಿದಾರಂತೆ, ವಾಕ್ಯವನ್ನ ಕೇಳಿದ ತಕ್ಷಣ, ಬೀಜವು ಬಿದ್ದ ತಕ್ಷಣ ಸಂತೋಷದಿಂದ ಸ್ವೀಕರಿಸ್ತಾರೆ. ಅಯ್ಯೋ, ಒಳ್ಳೆ ವಾಕ್ಯ, ಒಳ್ಳೆ ಮಾತುಗಳು, ಸಂತೋಷದಿಂದ ಸ್ವೀಕರಿಸ್ತಾರೆ ಅಂತೆ. ಆದರೆ ಅವರಿಗೆ ಬೇರಿಲ್ಲದೆ ಇರುವ ಕಾರಣಕ್ಕೆ, ಅಂದ್ರೆ ಅವರ ಅಡಿಪಾಯ ಸರಿ ಇಲ್ಲ, ಅವರಿಗೆ ಮಣ್ಣಿಲ್ಲ ಜಾಸ್ತಿ, ಅವರಿಗೆ ಬೇರಿಲ್ಲದೆ ಇರುವಂತ ಕಾರಣಕ್ಕೆ ಕಷ್ಟಗಳು ಸಂಕಟಗಳು ಬಂದ ತಕ್ಷಣ ಎಡವಿ ಬೀಳ್ತಾರೆ. 3ನೇ ಜಾಗದಲ್ಲಿ ಬಿದ್ದಂತವರನ್ನು ನೋಡೋಣ. ಇನ್ನು ಕೆಲವರು 18ನೇ ವಚನ, ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಾಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವು, ಇತರ ವಿಷಯಗಳ ಮೇಲನ ಆಸೆಯು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾರೆ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರೋ. ಇನ್ನು ಕೆಲವರು ಏನಂತಂದ್ರೆ ಬೆಳಿತಾರೆ, ವಾಕ್ಯ ಕೇಳಿದ ತಕ್ಷಣ ಒಳ್ಳೇದಾಗಿ ಬೆಳಿತಾರೆ ಅಂತ. ಅದ್ರಲ್ಲಿ ಏನ್ ಸಿಗಲ್ಲ? ಫಲ ಸಿಗಲ್ಲ. ಏನೇ ಹೇಳಿ, ಏನೇ ಮಾಡಿ ಬೆಳಿತಿರ್ತಾರೆ ಅಷ್ಟೇ ಅಂತ. ಆದ್ರೆ ಫಲಗಳನ್ನು ಹುಡುಕೋದಕ್ಕೆ ಹೋದಾಗ ಫಲಗಳು ಅದರಲ್ಲಿ ಸಿಗಲ್ಲ. ಇಂಥವರು ಕೂಡ ಸಭೆಯಲ್ಲಿ ಎಷ್ಟೇ ವಾಕ್ಯ ಹೇಳಿ ಅವರಿಗೆ, ಕೆಲವೊಂದು ಸಭೆಯಲ್ಲಿರುವಂತವರೆಲ್ಲ, ಕೆಲವೊಂದು ಸಭೆಗಳೇ ಹಂಗಿರ್ತವೆ, ಕೆಲವೊಂದು ಸಭೆನೇ ಹಂಗಿರುತ್ತೆ. ಪಾಸ್ಟರ್ ಜೊತೆಗೂ, ದೈವ ಸೇವಕರ ಜೊತೆಗೂ ಕೂಡ ಸಭೆನೇ ಹಂಗೆ ಇರುತ್ತೆ. ಅವ್ರು ಹೇಳೋದೇ ಹೇಳ್ತಿರ್ತಾರೆ, ಇವ್ರು ಕೇಳೋದೇ ಕೇಳ್ತಿರ್ತಾರೆ, ಹೇಳೋದೇ ಕೇಳೋದೇ. ಏನು ಪ್ರಯೋಜನ ಇಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ. 10 ವರ್ಷ ಬಿಟ್ಕೊಂಡು ಬನ್ನಿ, 10 ವರ್ಷದಿಂದ ಏನಾದ್ರೆ ವಾಕ್ಯ ಹೇಳಿರ್ತಾರಲ್ಲ, 10 ವರ್ಷ ಬಿಟ್ಕೊಂಡು ಅದೇ ವಾಕ್ಯ ಹೇಳ್ತಿರ್ತಾರೆ. ನಿನಗೆ ಆಶೀರ್ವಾದ ಬರುತ್ತೆ, ನಿನ್ ದುಡ್ಡು ಕೊಡು, ಇದೆ. 10 ವರ್ಷ ಮೊದ್ಲು ಇದೆ ಹೇಳಿದಿರಲ್ಲ, 10 ವರ್ಷ ನೀನ್ ಇನ್ನೊಂದು 10 ವರ್ಷ ಬಿಟ್ಕೊಂಡು ಬಾ, ಮತ್ತೆ ಇದೆ ಹೇಳ್ತೀನಿ ನಾನು. ಯಾಕಂತಂದ್ರೆ ಇದು ಬಿಟ್ಟು ಬೇರೆ ಹೇಳಕ್ಕೆ ನನಗೇನು ಗೊತ್ತಿಲ್ಲ. ಇದು ಬಿಟ್ಟು ನಾನು ಬೇರೆ ಏನ್ ಹೇಳಿದ್ರು ಕೂಡ ಕೇಳಕ್ ಅವ್ರು ರೆಡಿ ಇಲ್ಲ. ನಾನು ಹೇಳಕ್ ರೆಡಿ ಇಲ್ಲ, ಹಾಗಾಗಿ ನಾನು ಇದೇ ಹೇಳ್ತಿರ್ತೇನೆ, ಅವ್ರು ಅದೇ ಕೇಳ್ತಿರ್ತಾರೆ. ಅವರಲ್ಲಿ ಫಲಗಳು ಬರ್ತಾವ ಬಿಡ್ತಾವ ನನಗೆ ಸಂಬಂಧ ಇಲ್ಲ. ಅವ್ರ ಫಲಗಳಲ್ಲಿ ಬಂದ್ರು ಒಂದೇ, ಬಂದಿಲ್ಲ ಅಂದ್ರೂ ಒಂದೇ. ಇಂಥವರು ಕೆಲವರು ಇರ್ತಾರಂತೆ. ಇನ್ನು ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಕೈಕೊಂಡು 30ರಷ್ಟಾಗಲಿ 60ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು. ಒಳ್ಳೆಯ ನೆಲಗಳು ಎಲ್ಲಿದ್ದಾವೆ? ಎಲ್ಲಿದೆ ಒಳ್ಳೆಯ ನೆಲ? ಒಳ್ಳೆಯ ನೆಲದಲ್ಲಿ ಒಂದು ವೇಳೆ ಬೀಜ ಬಿದ್ರೂ ಕೂಡ ಎಲ್ಲಾನು 100% ಬರಲ್ವಂತೆ. ಒಂದು 30, ಒಂದು 60, ಒಂದು ಯಾಕೆ ಲೆವೆಲ್ ಬೈ ಲೆವೆಲ್ ಅಂತಂದ್ರೆ, ವಾಕ್ಯವನ್ನ ಕೇಳಿ ಬದಲಾಗೋದಿದೆ ನೋಡಿ ಪ್ರಿಯರೇ, ಅದು ಬಹಳ ಕಷ್ಟಕರವಾದಂತ ಪರಿಸ್ಥಿತಿ.
ವಾಕ್ಯವನ್ನ ಕೇಳಿ ಸರಿಯಾಗೋದಿದೆ ನೋಡಿ, ಅದು ಕಠಿಣವಾದಂತ ಪರಿಸ್ಥಿತಿ. ಎಲ್ಲರೂ ಅದಕ್ಕೆ ಬದಲಾಗಲ್ಲ, ಎಲ್ಲರೂ ಅದಕ್ಕೆ ಬಗ್ಗಲ್ಲ. ಬಗ್ಗಿದವರೇ, ಕೇಳಿದವರೇ, ಅದರ ಪ್ರಕಾರ ನಡೆದವರೇ ದೇವರಿಗೆ ಇಷ್ಟರಾದಂಥವರು. ಬೇರೆ ದೇವರ ವಾಕ್ಯವನ್ನು ಕೇಳ್ತಿದ್ದೇವೆ, ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಕೇಳಲ್ಲ ದೇವರ ವಾಕ್ಯ, ನಾವು ಕೇಳ್ತಿದ್ದೇವೆ, ವೆರಿ ಗುಡ್. ಕೇಳಿದಂತ ದೇವರ ವಾಕ್ಯದ ಪ್ರಕಾರವಾಗಿ ಬದುಕ್ತಿದ್ದೇವಾ? ದಿಸ್ ಇಸ್ ದ ಕ್ವಶನ್, ದಿಸ್ ಇಸ್ ದ ರಿಯಲ್ ಚಾಲೆಂಜ್. ಕೇಳಿದಂತ ವಾಕ್ಯದ ಪ್ರಕಾರವಾಗಿ ಬದುಕ್ತಿದ್ದೇವಾ? ಇಲ್ಲ ಪ್ರಿಯ, ಇಲ್ಲ. ನಮಗೆ ನಾವು ಸರಿ ಮಾಡಿಕೊಳ್ಳೋಣ, ದೇವರ ವಾಕ್ಯದ ಪ್ರಕಾರವಾಗಿ ಸರಿ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನಿಸೋಣ. ಕರ್ತನು ನಮ್ಮನ್ನು ಒಡೆಯುತ್ತಿರಬೇಕಾದ್ರೆ, ನೀನು ಒಡೆದರೂ ಸ್ವಾಮಿ ನಿನ್ನ ಒಂದು ಹೊಡೆತಕ್ಕೆ ನಾನು ಒಳಗ, ನನ್ನನ್ನು ಸರಿ ಮಾಡು, ನನ್ನ ಸರಿ ಮಾಡು, ನನ್ನನ್ನು ರೂಪಿಸು. ನನ್ನ ಬದುಕು ದಿನಗಳು ಹಾಡಲ್ಲಿ ಕೊನೆಯ ಚರಣದ ಕೊನೆಯ 2 ಲೈನ್ಗಳು ಹಿಂಗಿರ್ತವೆ. ವಿಶೇಷವಾಗಿ ರೂಪಿಸು ನನ್ನನ್ನು ರೂಪಿಸು, ನನ್ನನ್ನು ರೂಪಿಸು. ನನ್ನ ಶೇಷ ಜೀವನ ಇನ್ನೆಷ್ಟು ದಿನ ನಾನು ಬದುಕ್ತೇನೋ ನಿಮ್ಗೆ ಗೊತ್ತಿಲ್ಲ. ಈಗ ಇನ್ನೆಷ್ಟು ದಿನ ಈ ಲೋಕದಲ್ಲಿ ನಾನು ಜೀವಿಸ್ತೇನೋ ನನಗೆ ಗೊತ್ತಿಲ್ಲ. ನನ್ನನ್ನು ರೂಪಿಸು, ನನ್ನನ್ನು ಸರಿ ಮಾಡು, ನನ್ನನ್ನು ತಿದ್ದು ನಿನ್ನ ವಾಕ್ಯದಲ್ಲಿ ಬದುಕೋದಕ್ಕೆ ನನಗೆ ಕೃಪೆ ತೋರಿಸು ಸ್ವಾಮಿ. ಎಷ್ಟೋ ವರ್ಷಗಳು ನಾನು ಬದುಕಲ್ಲ, ಎಷ್ಟೋ ವರ್ಷಗಳು ನಾನು ಜೀವಿಸಲ್ಲ. ನಿನ್ನ ವಾಕ್ಯವನ್ನು ಕೇಳೋದಕ್ಕೆ ನಾನು ಅಭ್ಯಾಸಗೊಂಡಿದ್ದೇನೆ ಸ್ವಾಮಿ. ನಾನು ಕೇವಲ ಕೇಳುವವನಾಗಿರಬಾರದು ಸ್ವಾಮಿ, ಮಾಡುವವನಾಗಿ ಬದುಕುವನಾಗಿರಬೇಕು. ನನ್ನನ್ನು ರೂಪಿಸು, ನನ್ನನ್ನು ರೂಪಿಸು. ನಮ್ಮ ಪ್ರಾರ್ಥನೆಗಳು ಈ ರೀತಿಯಾಗಿರಬೇಕು, ನಮ್ಮ ವಿಜ್ಞಾಪನೆಗಳು ಈ ರೀತಿಯಾಗಿರಬೇಕು ದೇವರ ಮುಂದೆ. ದೇವರೇ, ನನ್ನನ್ನು ರೂಪಿಸು, ನನ್ನನ್ನು ಸರಿ ಮಾಡು. ಒಂದು ಶಿಲ್ಪಿ ಕಾಡಿಗೆ ಹೋಗಿ ಒಂದು ಬಂಡೆ ನೋಡ್ತಾನಂತೆ, ದೇವಸ್ಥಾನಕ್ಕೆ ಒಂದು ಒಳ್ಳೆ ವಿಗ್ರಹ ಮಾಡೋದಕ್ಕೆ, ಒಂದೇ ಬಂಡೆಯಿಂದ ಮಾಡೋದಕ್ಕೆ ಹೋಗಿ ಒಂದು ಬಂಡೆ ನಾವು ಮನೆಗೆ ತಗೊಂಡು ಬಂದು ಒತ್ಕೊಂಡು ಬಂದು ಅದನ್ನ ಕೆತ್ತೋದಕ್ಕೆ ಶುರು ಮಾಡ್ತಾನೆ. ಆ ಶಿಲ್ಪಿಯ ತಲೆಯಲ್ಲಿ ಒಂದು ಐಡಿಯಾಲಜಿ ಇದೆ, ಒಂದು ಥಿಂಕಿಂಗ್ ಇದೆ, ಈ ತರ ಇರಬೇಕು ನನ್ನ ಗೊಂಬೆ ಅಂತ. ಆ ತರ ಕೆತ್ತೋದಕ್ಕೆ ಸುತ್ತಿ ತಗೊಂಡ, ಹುಳಿ ತಗೊಂಡ, ಹೊಡಿತಿದ್ದಾನೆ. ಒಡ್ಸ್ಕೊಳ್ತಿರುವಂತ ಬಂಡೆಗೆ ನೋವಾಗ್ತಿದೆ. ಎಷ್ಟೊತ್ತಂತ ತಡ್ಕೊಳುತ್ತೆ. 1 ದಿನ ಹೊಡೆದ, 2 ದಿನ ಹೊಡೆದ, 3 ದಿನ ಹೊಡೆದ, ಹೊಡಿತಾನೇ ಇದ್ದಾನೆ. ಈ ಬಂಡೆಗೆ ತಡ್ಕೊಳಕ್ಕಾಗ್ದಿರಾ ಒಂದು ದಿನ ಒಂದು ಉಳಿ ಏಟಿಗೆ, ಸುತ್ತಿಗೆ ಹೇಟಿಗೆ ತಡ್ಕೊಳಕ್ ಆಗ್ತಿರ 2 ಪೀಸ್ ಆಗ್ಬಿಡ್ತು ಬಂಡೆ, 2 ಪೀಸ್ ಆಗ್ಬಿಡ್ತು. ಶಿಲ್ಪಿಗೆ ತುಂಬಾ ಬೇಜಾರಾಯ್ತು. ಅಷ್ಟೊತ್ತು ಒತ್ಕೊಂಡು ಬಂದೆ, ಇಷ್ಟೊತ್ತು ಕೆಲಸ ಮಾಡಿದೆ, ಬಂಡೆ ಏನಾಯ್ತು? ಪ್ರಯೋಜನ ಇಲ್ಲ. ಮತ್ತೆ ಅದೇ ಕಾಡಿಗೆ ಹೋದ, ಮತ್ತೆ ಇನ್ನೊಂದು ಬಂಡೆ ಹುಡುಕದ, ಮತ್ತೆ ಬಂಡೆ ತಂದ, ಮತ್ತೆ ಅವನು ಅಂದ್ಕೊಂಡಿರುವಂತ ಪ್ರಕಾರವಾಗಿ ಕೆತ್ತೋದನ್ನ ಶುರು ಮಾಡ್ದ. ಕೆತ್ತುತ್ತಿದ್ದಾನೆ, ಬಂಡೆಗೆ ನೋವಾಗ್ತಿದೆ, ಕೆತ್ತುತ್ತಾನೇ ಇದ್ದಾನೆ. ಹಗಲು ರಾತ್ರಿ ನೋಡಿದಿರಾ, ಕೆತ್ತಿದಂತ ಒಂದು ಎಲ್ಲಾ ಏಟಿಗೂ, ಎಲ್ಲಾ ನೋವಿಗೂ ಈ ಬಂಡೆ ತಡ್ಕೊಂಡ ನಂತರ ಒಳ್ಳೆ ರೂಪ ಸಿಕ್ತು, ಅದ್ಭುತವಾದಂತ ರೂಪ ಸಿಕ್ತು. ನೋಡಿದವರೆಲ್ಲ ವರ್ಷಿಪ್ ಮಾಡ್ತಿದ್ದಾರೆ, ನೋಡಿದವರೆಲ್ಲ ಮೆಚ್ಕೊಳ್ತಿದ್ದಾರೆ. ಅಪ್ಪ, ಏನ್ ಮಾಡಿದ್ಯಾ ಈ ಶಿಲ್ಪವನ್ನ ನೀನು? ಬಂಡೆಯನ್ನ ಶಿಲ್ಪ ಮಾಡಿದ್ಯಾ, ಒಳ್ಳೆ ಆಕಾರವನ್ನ ಕೊಟ್ಟಿದ್ಯಾ, ಒಳ್ಳೆ ರೂಪವನ್ನ ಕೊಟ್ಟಿದ್ಯಾ. ಇದನ್ನ ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿಡೋಣ ಅಂತ ಹೇಳ್ಬಿಟ್ಟು ಈ ಬಂಡೆ ತಗೊಂಡೋಗ್ಬಿಟ್ಟು ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಎಲ್ಲರೂ ಬಂದು ಪೂಜೆಗಳು ಮಾಡ್ತಿದ್ದಾರೆ, ಹೋಮಗಳು ಮಾಡ್ತಿದ್ದಾರೆ, ನಮಸ್ಕಾರ ಮಾಡ್ತಿದ್ದಾರೆ, ಅಡ್ಡ ಬೀಳ್ತಿದ್ದಾರೆ ಆ ಬಂಡೆ ಮುಂದೆ. ಈ ಬಂಡೆ ಆಗಿರುವಂತಹ ವಿಗ್ರಹದ ಬಳಿಗೆ ಬರೋದಕ್ಕೆ ಮೆಟ್ಲಲ್ಲಿ ಕಲ್ಲುಗಳಿಲ್ಲ. ಏನ್ ಮಾಡ್ದ ಶಿಲ್ಪಿ ಅಂತಂದ್ರೆ, ನಾನು ಒಡೆದಾಗಿರುವಂತ ಒಂದು ಕಲ್ಲಿದೆ ನನ್ನ ಮನೆಯಲ್ಲಿ, ತಂದಿದ್ದೆ, ಅದನ್ನೇ ಮಾಡೋಣ ಅಂತ ತಂದಿದ್ದೆ. ಅದ್ರದ್ದು ಒಡೆದೋಯ್ತು. ಏನ್ ಮಾಡಿ ಅದನ್ನ ಇನ್ನೂ ಪುಡಿ ಮಾಡಿ, ಇನ್ನೂ ಚಿಕ್ಕ ಪೀಸ್ಗಳನ್ನ ಮಾಡಿ ತಂದುಬಿಟ್ಟು ಮೆಟ್ಲಿಗೆ ಹಾಕಿ. ಅವಾಗ ಮೆಟ್ಲು ಮೇಲಿರುವಂತ ಕಲ್ಲು, ವಿಗ್ರಹ ಕಲ್ಲು 2 ಮಾತಾಡ್ಕೊಳ್ತಿದೆ. ಅಲ್ಲ, ಮೊನ್ನೆ ಬಂದ್ಬಿಟ್ಟು ನೀನ್ ಎಲ್ಲಾ ವರ್ಷಿಪ್ಪು, ನೀನು ಎಲ್ಲಾರು ಆರಾಧಿಸ್ತಾರೆ, ಎಲ್ಲಾರು ನಿನ್ ಮುಂದೆ ಬಂದ ಅಡ್ಡ ಬೀಳ್ತಾರಲ್ಲ, ನಿನಗಿಂತ ಮೊದಲು ಬಂದವ್ ನಾನ್ ಗೊತ್ತಾ? ನೀನು ಕಾಣೋದಕ್ಕಿಂತ ಮೊದಲು ನನ್ನನ್ನ ಕರ್ಕೊಂಡು ಬಂದ್ರು ಗೊತ್ತಾ ಓನರು? ನಿನಗೆ ಹೆಂಗ್ ಸಿಕ್ಬಿಡ್ತು ಈ ತರ? ನಿನ್ ಏನ್ ಅಷ್ಟೊಂದು ಸ್ಪೆಷಾಲಿಟಿ ನಿನ್ನಲ್ಲಿ ಏನಿದೆ ಅಂತಂದ್ರೆ, ಆರಾಧನೆಯನ್ನ ಹೊಂದುತ್ತಿರುವಂತ ವಿಗ್ರಹ ಒಂದು ಮಾತು ಹೇಳ್ತು, ನಿನ್ನನ್ನೇ ಮೊದಲು ಆರಿಸ್ಕೊಂಡು ಬಂದ, ನೀನೇ ಬೇಕು ಅಂತ ಅಂದ್ಕೊಂಡ,
ಆದ್ರೆ ನೀನ್ ಏನಾದೆ ಗೊತ್ತಾ, ಅವನು ಹೊಡಿತಿರ್ಬೇಕಾದ್ರೆ ನೀನು ಸಹಿಸ್ಕೊಳ್ಳಿಲ್ಲ. ಅವನು ಹೊಡಿತಿದ್ದಾನೆ ಅಂತ ಬೇಜಾರು ಮಾಡ್ಕೊಂಡೆ, ಅವನು ಸರಿ ಮಾಡ್ತಿದ್ದೇನೆ ಅಂತ ನಿನಗೆ ಇಷ್ಟ ಆಗಿಲ್ಲ, ಹೊಡೆದೋದೆ. ನನ್ನನ್ನ ಕರ್ಕೊಂಡು ಬಂದಾಗ ನಾನು ಆ ಥರ ಮಾಡಿಲ್ಲ, ಅವನು ಹೊಡಿತಿದ್ರೆ ತಡ್ಕೊಂಡೆ, ಅವನು ಹೇಳ್ದಂಗೆ ಕೇಳಿದೆ, ನೋವನ್ನ ಸಹಿಸಿಕೊಂಡೆ. ನೋವನ್ನ ಸಹಿಸಿಕೊಂಡಿದ್ದಕ್ಕೆ ಇವತ್ತು ನನ್ನನ್ನು ಇಲ್ಲಿ ಇಟ್ಟಿದ್ದಾರೆ. ನನ್ನನ್ನ ಇದರಿಂದ ನಮ್ಗೆ ಅರ್ಥ ಆಗ್ಬೇಕಾದಂತ ಗುಣಪಾಠ ಏನೋ ಗೊತ್ತಿದೆ, ದೇವರು ಮೊದಲು ಆರಿಸಿಕೊಂಡಿರುವಂಥದ್ದು ನಮ್ಮನ್ನೇ. ನಾವೇ ಬೇಕು, ನಾನೇ ಬೇಕು, ನನಗೋಸ್ಕರ ಎಷ್ಟೋ ಮಾಡಬೇಕಂತ ದೇವರು ನನ್ನನ್ನೇ ಆರಿಸಿಕೊಂಡಿದ್ದಾರೆ. ಆರಿಸಿಕೊಂಡು ಎಷ್ಟೋ ಕಷ್ಟಪಟ್ಟು ನಮ್ಮನ್ನ ಸರಿ ಮಾಡ್ತಾ ಇರಬೇಕಾದ್ರೆ ಬೇಜಾರಾಗಿ ಏನಾಗ್ತೇವೆ ಗೊತ್ತಾ ಪ್ರಿಯರೇ, ಹೊಡೆದಾಗ್ತೇವೆ. ತಡ್ಕೊಳ್ಳೋದಕ್ಕಾಗಲ್ಲ ನಮಗೆ. ಎಕ್ಸ್ಟ್ರೀಮ್ ಆದ್ಮೇಲೆ ಹೊಡೆದಾಗ್ತೇವೆ ನಾವು. ಹೊಡೆದಾದ್ಮೇಲೆ ಹೊಡೆದೋಗಿರುವಂತ ಕಲ್ಲಿಂದ ದೇವ್ರಿಗೆ ಏನ್ ಪ್ರಯೋಜನ ಇಲ್ಲ. ದೇವ್ರು ನಮ್ಮಿಂದ ದೂರ ಆದ್ರ, ದೇವ್ರು ನಮ್ಮನ್ನ ಬಿಟ್ಟು ಹೋದ್ರ, ನೀನು ಬೇಡ ಎಂಬುದಾಗಿ ದೇವರು ನಮ್ಮನ್ನ ತಳ್ಳಿಬಿಟ್ರ ಪ್ರಿಯರೇ, ಯಾವ 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 ವಿಷಯಕ್ಕೂ ನಾವು ಕೆಲಸಕ್ಕೆ ಬರಲ್ಲ. ಯೋಹಾನನು, ಸ್ನಾನಿಕನಾದಂತ ಯೋಹಾನನು ಎಷ್ಟು ಉನ್ನತನು, ಎಷ್ಟು ಶ್ರೇಷ್ಠನು ಅಂತಂದ್ರೆ, ಯೇಸು ಕ್ರಿಸ್ತನಿಗೆ ಮಾರ್ಗವನ್ನು ಸರಾಗ ಮಾಡುವುದಕ್ಕೆ ಬಂದವನು. ಯೇಸು ಕ್ರಿಸ್ತನಿಗೆ ಮಾರ್ಗವನ್ನು ಸರಾಗ ಮಾಡುವುದಕ್ಕೆ ಬಂದಂತ ಮಹಾ ವ್ಯಕ್ತಿ ಯಾರು? ಸ್ನಾನಿಕನಾದಂತ ಯೋಹಾನನು. ಅಂದ್ರೆ ಈ ಯೋಹಾನನು ಏನ್ ಮಾಡ್ತಿದ್ದಾನೆ, ಯೋಹಾನನಿಗೆ ಪ್ರಶ್ನೆ ಬಂದ್ಬಿಡ್ತು, ಯೋಹಾನನಿಗೆ ಡೌಟ್ ಬಂದ್ಬಿಡ್ತು ಯೇಸು ಸ್ವಾಮಿ ಮೇಲೆ. ಬರಬೇಕಾಗಿರುವಂತವನು ನೀನು, ಇನ್ನೊಬ್ಬರು ಯಾರಿಗೋಸ್ಕರನಾದ್ರೂ ನಾವು ಕಾಯ್ಕೊಂಡಿರಬೇಕಂದಿದ ತಕ್ಷಣ ಯೇಸು ಸ್ವಾಮಿ ದುಃಖದಿಂದ, ಯೇಸು ಸ್ವಾಮಿ ಬಹಳ ದುಃಖಪಟ್ಟು, ಯೋಹಾನನೇ ನೀನ್ ಈ ಮಾತು ಹೇಳ್ತೀಯ ಅಂತ ನಾನು ಅನ್ಕೊಂಡೆ, ನೀನ್ ಈ ತರ ಕೇಳ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ. ಯೋಹಾನನೇ ನಿನಗೊಂದು ವಿಷಯ ಹೇಳ್ಬೇಕು. ಏನೋ ಗೊತ್ತಾ, ನಿನಗಿಂತ ನೀನು ಎಲ್ಲರಿಗಿಂತ ಪರಲೋಕದಲ್ಲಿ ಅಲ್ಪನಾಗಿರುತ್ತೆ. ಎಲ್ಲರಿಗಿಂತ ಅಲ್ಪ. ಪ್ರಾರಂಭ ದೊಡ್ಡದಾಗೆ ಇದೆ, ಪ್ರಾರಂಭ ಶೂರವಾಗೇ ಇದೆ, ಆದ್ರೆ ಅಂತ್ಯ ಏನಾಗ್ಬಿಟ್ಟಿದೆ. ನೀನು ಪರಲೋಕಕ್ಕೆ ಹೋಗ್ತೀಯ, ಪರಲೋಕಕ್ಕೆ ಬರ್ತೀಯ ಇಲ್ಲ ಅಂತ ನಾನು ಹೇಳ್ತೀರ, ಆದ್ರೆ ಪರಲೋಕದಲ್ಲಿ ನಿನ್ನ ಲೆವೆಲ್ ಏನಿರುತ್ತೆ ಗೊತ್ತಾ, ನಿನಗಿಂತ ದೊಡ್ಡವರೇ ಇರ್ತಾರೆ ಎಲ್ಲರೂ, ನಿನ್ನ ಮೇಲೇನೆ ಇರ್ತಾರೆ ಎಲ್ಲರೂ, ನಿನಗಿಂತ ಕೆಳಗಡೆ ಯಾರು ಇರೋದಿಲ್ಲ ಅಂತಂದ್ರೆ ಯು ಆರ್ ಲೀಸ್ಟ್. ಕೊನೆ ಆ ಲೆವೆಲ್ಗೆ ಹಿಡಿದುಬಿಟ್ಟಲ್ಲ ನೀವು. ಯಾಕೆ ಯೋಹಾನನೇ ಈ ತರ ಮಾಡಿದೆ? ಯಾಕೆ ಈ ತರ ಸಂದೇಹ? ದೇವರು ಕೂಡ ನಮ್ಮನ್ನು ಅದೇ ಪ್ರಶ್ನೆ ಕೇಳ್ತಾರೆ. ಇಷ್ಟು ವಾಕ್ಯವನ್ನ ಕೇಳಿದ್ಯಲ್ಲ, ಇಷ್ಟು ವಾರ ಸಭೆಗೆ ಹೋಗಿದ್ಯಲ್ಲ, ಇಷ್ಟು ವಾರ ಬೈಬಲ್ ಓದಿದ್ಯಲ್ಲ, ನೀನು ಇಷ್ಟು ಕೇಳಿ ಇಷ್ಟು ತಿಳಿದುಕೊಂಡ ನಂತರವೂ ಸಹ ಯಾಕೆ ನೀನು ಈ ತರ ಹೊಡೆದೋದೆ? ಯಾಕೆ ನೀನು ಸರಿಯಾಗೋದಕ್ಕೆ ನಿನ್ನಿಂದ ಆಗ್ತಿಲ್ಲ? ಯಾಕೆ ರಕ್ಷಣೆಯಲ್ಲಿ ನಿಲ್ಲೋದಕ್ಕೆ ನಿನ್ನಿಂದ ಆಗ್ತಿಲ್ಲ? ರಕ್ಷಣೆಯಲ್ಲಿ ನಿಂತ್ಕೊ, ರಕ್ಷಣೆಯಲ್ಲಿ ಸ್ಥಿರವಾಗಿರು. ಯಾಕೆ 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 ರಕ್ಷಣೆಯಿಂದ ದೂರ? ಸಹಿಸಿಕೋ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ಕೊನೆಯವರೆಗೂ ಸಹಿಸಿಕೊಳ್ಳುವವನೇ. ಸಹಿಸ್ಕೊಳ್ಬೇಕಾ? ಸಹಿಸ್ಕೊಳ್ಳೋದಂತಂದ್ರೆ ಏನು ಹೇಳಿ? ರಾಪ್ ಅಂತ ಕಪ್ಪಾಳಕ್ ಬಿಟ್ಟ ಮೇಲೂ ಕೂಡ ಕೋಪ ಬರ್ತಿಲ್ಲ ಅಂತ ಏನೋ. ಅದೇ ಲೋಕದವ್ರು ಲೋಕದವ್ರ ಹತ್ರ ಹೋಗ್ಬಿಟ್ರೆ ಏನಂತಾರೆ, ಗಂಡಸನ ನೀನು ಹೊಡೆದ್ರೆ ತಿರುಗಿ ಹೊಡೆದಿಲ್ವಲ್ಲ, ನೀನು ಮೀಸೆ ಇದೆಯಾ? ಅವ್ರು ಏನಾದ್ರು ಅನ್ಕೊಳ್ಳಿ, ಅವ್ರು ಏನಾದ್ರು ಅನ್ಕೊಳ್ಳಿ, 100 ಮಾತಾಡ್ಲಿ, ದೇವರೇ ಹೇಳಿದ್ರೆ ಅದನ್ನ ಮಾಡ್ಬೇಕಷ್ಟೇ. ಅಮೆಝಾನ್ ಪ್ರೈಮ್ ಅಲ್ಲಿ ಒಂದು ಮೂವಿ ಇದೆ, ಆ ಮೂವಿ ನೀವು ನೋಡಿ, ಹ್ಯಾಕ್ಸಾ ರಿಡ್ಜ್ ಅಂತೇಳಿ, ಇಂಗ್ಲಿಷ್ ಮೂವಿ. ಮೆಲ್ ಗಿಬ್ಸನ್ ಡೈರೆಕ್ಟ್ ಮಾಡಿರುವಂತ ಮೂವಿ. ಮೆಲ್ ಗಿಬ್ಸನ್ ಡೈರೆಕ್ಟರ್ ಅಂತಂದ್ರೆ ಪ್ಯಾಷನ್ ಆಫ್ ಕ್ರೈಸ್ಟ್ ಮೂವಿ ಡೈರೆಕ್ಟ್ ಮಾಡಿದಾರಲ್ಲ, ದಿ ಪ್ಯಾಷನ್ ಆಫ್ ಕ್ರೈಸ್ಟ್, ಆ ಮೂವಿ ಡೈರೆಕ್ಟ್ ಮಾಡಿರುವಂತ ಡೈರೆಕ್ಟರೇ ಮೆಲ್ ಗಿಬ್ಸನ್. ಆ ಮೆಲ್ ಗಿಬ್ಸನ್ ಡೈರೆಕ್ಟ್ ಮಾಡಿರುವಂತ ಮೂವಿನೇ ಹ್ಯಾಕ್ಸಾ ರಿಡ್ಜ್. ಆ ಕತೆ 2Kಗಳು ನಾನು ಮುಗಿಸ್ಬಿಡ್ತೇನೆ. ಒಂದು ಕುಟುಂಬ, ಕ್ರಿಸ್ತಿಯ ಕುಟುಂಬ, 7th ಡೇ ಅಡ್ವೆಂಟಿಸ್ಟ್ ಅಂತಾರಲ್ಲ, ಅಂತಂದ್ರೆ ಅವರು ಭಾನುವಾರ ಸಭೆಗೆ ಹೋಗಲ್ಲ, ಶನಿವಾರ ಸಭೆಗೆ ಹೋಗ್ತಾರೆ. ಆದ್ರೆ ಅವನಿಗೊಂದು ಆಸೆ ಇರುತ್ತೆ, ಅವನ ಮನೆಯಲ್ಲಿರುವಂತ ಮಗನಿಗೆ ಒಂದು ಆಸೆ ಇರುತ್ತೆ, ನಾನು ಮಿಲಿಟರಿಗೆ ಜಾಯ್ನ್ ಆಗಬೇಕು ಅಂತ. ಮಿಲಿಟರಿಗೆ ಜಾಯ್ನ್ ಆಗ್ತಾನೆ, ಮಿಲಿಟರಿಯಲ್ಲಿ ಎಲ್ಲಾ ಟ್ರೈನಿಂಗ್ ತಗೊಳ್ತಾನೆ. ಎಲ್ಲಾ ಟ್ರೈನಿಂಗ್ ತಗೊಳ್ತಿರ್ಬೇಕಾದ್ರೆ ಮಿಲಿಟರಿ ಅಂದ್ರಂದ್ಮೇಲೆ ಏನಿರುತ್ತೆ ಕೈಯಲ್ಲಿ? ಇವ್ನು ಗನ್ ಹಿಡಿಯಲ್ಲ ಅಂತಾನೆ. ಯಾಕೆ ಗನ್ ಹಿಡಿಯಲ್ಲ ಅಂತಂದ್ರೆ, ನಾನು ಗನ್ ಹಿಡಿದ್ರೆ ಸಾಯಿಸ್ಬೇಕು ಯಾರನ್ನಾದ್ರು, ಹೌದಾ? ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ, ಬೈಬಲಲ್ಲಿ, ನಾನು ನಂಬೋ ನನ್ನ ಧರ್ಮದಲ್ಲಿ
ಯಾರ ಪ್ರಾಣ ತೆಗಿಬಾರ್ದು ಅಂತ ದೇವರು ಹೇಳಿದ್ದಾರೆ, ಯಾವ ಆಯುಧವನ್ನ ಮುಟ್ಟಬಾರ್ದು ಅಂತ ದೇವರು. ನಾನು ಮುಟ್ಟಲ್ಲ, ಇಷ್ಟೇ, ನಾನು ಮುಟ್ಟಲ್ಲ, ಅದೇನೇ ಆಗ್ಬಿಡ್ಲಿ ನಾನು ಮುಟ್ಟಲ್ಲ. ಆಯ್ತು, ನೀನ್ ಮುಟ್ಟಲ್ಲ ಅಂತಂದ್ರೆ ಬಿಟ್ಟು ಹೋಗು, ಬೇರೆ ಕೆಲಸ ನೀನ್ ನೋಡ್ಕೊ. ಮಿಲಿಟರಿಗೆ ಯಾಕೆ ಬರ್ಬೇಕು? ನಾನು ಮಿಲಿಟರಿಲೇ ಇರ್ತೇನೆ, ನಾನು ಮಿಲಿಟರಿಲೇ ಕೆಲಸ ಮಾಡ್ತೇನೆ, ಆದ್ರೆ ಮುಟ್ಟಲ್ಲ. ಅದೇಂಗಾಗತ್ತೆ? ತುಂಬಾ ಹೋರಾಟಗಳು, ತುಂಬಾ ಅವಮಾನಗಳು, ಹಿಂಸೆಗಳು, ಕಷ್ಟಗಳು. ಯಾಕಪ್ಪ ಅಂತಂದ್ರೆ ಬೈಬಲಲ್ಲಿ ಹೇಳಿದೆ ನಾನು ಮಾಡಲ್ಲ, ಅಷ್ಟೇ. ಶನಿವಾರ ರಜಾ ಬೇಕು ನನಗೆ. ಯಾಕೆ? ನಾನು ದೇವ್ರನ್ನ ಆರಾಧನೆ ಮಾಡಬೇಕು. ಗನ್ ಮುಟ್ಟಲ್ಲ, ಒಂದು ಶನಿವಾರ ರಜಾ ಬೇಕು, ಅಷ್ಟೇ. ಈ ಎರಡು ನನಗೆ ಕೊಟ್ಬಿಡಿ, ನೀವು ಹೇಳಿದ ಕೆಲಸ ನಾನು ಮಾಡ್ತೇನೆ. ಈ ಎರಡು ಕೊಡಕ್ಕಾಗಲ್ಲ. ಹಾಗಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ತೇ ಕೆಲಸ, ಬಿಟ್ಟು ಹೋಗಲ್ಲ, ನಾನು ಇದೇ ಕೆಲಸದಲ್ಲಿ ಇರ್ತೇನೆ. ಬೇರೆ ಗನ್ನು ಮುಟ್ಟದಿರ ಜಪಾನ್ ಜೊತೆಗೆ ನಡೆದಂತ ಯುದ್ಧದಲ್ಲಿ ಸುಮಾರು 70 ಮಂದಿಯ ಪ್ರಾಣವನ್ನು ಕಾಪಾಡಿದ್ದಾರೆ. 70 ಮಂದಿ ಗನ್ನು ಮುಟ್ಟಿದ್ದೀರ, ಹೆಂಗ್ ಪ್ರಾಣ ಕಾಪಾಡಿದ್ರು? ಗನ್ ಇದ್ರೇನೆ ತಾನೆ ಪ್ರಿಯರೇ ನಮ್ಮನ್ನ ನಾವು ಕಾಪಾಡ್ಕೊಂಡು ಬೇರೆಯವ್ರನ್ನ ಕಾಪಾಡೋದು. ವಿತೌಟ್ ಗನ್ ಯಾಕಪ್ಪ? ಹೆಂಗೆ ಸಾಧ್ಯ ಅಂತಂದ್ರೆ ದೇವರನ್ನ ನನ್ನ ಮಾಡಬೇಡ ಅಂತ ಹೇಳಿದ್ದಾರೆ, ಮುಟ್ಟಬೇಡ ಅಂತ ಹೇಳಿದ್ರೆ ನಾನು ಮುಟ್ಟಲ್ಲ, ಅಷ್ಟೇ. ಅದೇನೇ ಆಗೋದು. ಇವತ್ತಿನ ಕ್ರೈಸ್ತರಲ್ಲಿ ಇರಬೇಕಾದಂತ ಭಕ್ತಿಯ ಲೆವೆಲ್ ಹಿಂಗೆ ಇರಬೇಕು. ದೇವರು ಮಾಡಬೇಡ ಅಂತ ಹೇಳಿದರೆ ನಾನು ಮಾಡಲ್ಲ, ಅಷ್ಟೇ. ದೇವರು ಹೋಗಬೇಡ ಅಂತ ಹೇಳಿದರೆ ಹೋಗಲ್ಲ, ನಾನು ಅಷ್ಟೇ. ಏನೇ ಆಗ್ಬಿಡ್ಲಿ, ಲೋಕದಲ್ಲಿರೋರು ಏನಾದ್ರೂ ಅಂದ್ಕೊಳ್ಳಿ, ನನ್ನ ಅಸಹ್ಯ ಮಾಡ್ಕೊಳ್ಳಿ, ದೇವರು ಹೇಳಿದ್ದಾರೆ ಅಷ್ಟೇ. ಹ್ಯಾಕ್ಸ್ ಆನ್ ಇಟ್ ನೋಡಿ, ಅದ್ಭುತವಾದಂಥ ಮೂವಿ. ಇಟ್ಸ್ ರಿಯಲ್ ಲೈಫ್ ಸ್ಟೋರಿ. ಹಾಗೆ ದೇವರು ನಮ್ಮನ್ನು ಸರಿಯಾಗೋದಕ್ಕೆ ಅವಕಾಶ. ಇದೇ ಸುಪ್ರಸನ್ನತೆಯ ದಿನ, ಇದೇ ರಕ್ಷಣೆಯ ದಿನ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ಸುಪ್ರಸನ್ನತೆಯ ದಿನ. ಹಿಂದೆ ನಾವು ಅಂಗೀಕರಿಸೋಣ, ಹಿಂದೆ ನಾವು ಸರಿಯಾಗೋಣ. ದೇವರೇ ನನ್ನನ್ನು ಸರಿ ನಿನ್ನ ವಾಕ್ಯದಲ್ಲಿ ಸರಿಯಾಗುವಂತೆ ನನಗೆ ಎಂಬುದಾಗಿ ದೇವರ ಮುಂದೆ ನಮ್ಮ ಪ್ರಾರ್ಥನೆಗಳು, ಪ್ರತಿದಿನ ಪ್ರಾರ್ಥನೆ ಮಾಡ್ತೀವ. ಆ ಪ್ರಾರ್ಥನೆಯಲ್ಲಿ ಏನಿರಬೇಕಂತಂದ್ರೆ, ದೇವರೇ ನಮ್ಮನ್ನ ಸರಿ, ನನ್ನ ಬಲಹೀನತೆಗಳಿಂದ ನನ್ನನ್ನು ದೂರ ಮಾಡು, ನನ್ನ ಬಲಹೀನತೆಗಳಲ್ಲಿ ನಿನ್ನ ಬಲವನ್ನು ಆಶ್ರಯಿಸುವಂತೆ ನನಗೆ. ಈ ರೀತಿಯಾದಂಥ ಪ್ರಾರ್ಥನೆಗಳು ನಮ್ಮದಾದ್ರೆ ಬೇರೆ ದೇವರು ನಮ್ಮೆಲ್ಲರನ್ನು ಸರಿ ಮಾಡೋದಕ್ಕೆ ಸಿದ್ಧರಾಗೋಣ, ಸರಿಯಾಗೋಣ, ದೇವರಿಗೋಸ್ಕರ ಜೀವಿಸೋಣ. ಅದರಲ್ಲಿರುವಂಥ ಮಜಾ ಬೇರೆ ಥರ ಇರುತ್ತೆ. ಬದಲಾಗೋದ್ರಲ್ಲಿರುವಂಥ ಆ ಚಾಲೆಂಜ್, ಒಂದು ಚಾಲೆಂಜ್ ನಮ್ಮ ಹತ್ರ ಬಂದಾಗ ಆ ಚಾಲೆಂಜ್ನ ವಿನ್ ಆದ್ವಿ, ಗೆದ್ವಿ ಅಂತ ಅನ್ಕೊಳ್ಳಿ, ಆ ಸಂತೋಷನೇ ಬೇರೆ. ಸುಮಾರು ತಿಂಗಳಿಂದ ಒಂದು ಚಿಕ್ಕ ಸ್ಟೋರಿ ಹೇಳಿದ್ದೆ. ಸ್ಟೋರಿ ಅಂತಂದ್ರೆ ನಿಜವಾಗ್ಲೂ ನಡೆದಿರುವಂಥದ್ದು. ನಮ್ಮ ಈ ಫೀಲ್ಡಲ್ಲಿ, ನಾನು ಮಾಡ್ತಿರುವಂಥ ಫೀಲ್ಡಲ್ಲಿ ಡಾಕ್ಟರ್ಗಳನ್ನ ಮೀಟ್ ಮಾಡೋದು ನನ್ನ ಕೆಲಸ. ನಂತರ ಕೆಲಸ ಮಾಡೋ ಒಂದು ಹುಡುಗ ಹೋಗ್ಬಿಟ್ಟು ಡಾಕ್ಟರ್ನ ಕೇಳಿದಂತೆ, ಡಾಕ್ಟ್ರೇ ನಮ್ದು ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೀವಿ ನಾವು, ಮೆಡಿಸಿನ್ ನೀವು ಬರೀಬೇಕು. ನನಗೆ ತಿಂಗಳಿಗೆ, ಇಲ್ಲಾಂತಂದ್ರೆ 2 ತಿಂಗಳಿಗೆ ಸೇರಿ 100 ಸ್ಟ್ರಿಪ್ ನನಗೆ ಬರ್ಕೊಡ್ಬೇಕು. 100 ಸ್ಟ್ರಿಪ್ ಅಂದ್ರೆ ಒಂದು ಸ್ಟ್ರಿಪ್ ಅಲ್ಲಿ 10 ಟ್ಯಾಬ್ಲೆಟ್ ಇರುತ್ತೆ. ಆ ಥರ 100 ಸ್ಟ್ರಿಪ್ ನನಗೆ ಬರ್ಕೊಡ್ಬೇಕು. ನೀವು ಬರ್ಕೊಡ್ತೀನಿ ಅಂತಂದ್ರೆ ದಿನಾ ಬೆಳಿಗ್ಗೆ ಬಂದು ನೀವು ಮರಿದಿರೋ ತರ ನಾನು ಇಟ್ಟೋಗ್ತೇನೆ. ನೀವು ಮರಿಬಾರ್ದಲ್ವಾ? ನೀವು ಬಂದ ತಕ್ಷಣ ನನ್ನ ಪ್ರಾಡಕ್ಟ್ ನೆನಪಾಗ್ಬೇಕಲ್ವಾ? ನಿಮ್ಗೆ ಮರಿಬಾರ್ದು ಅಂತೇಳಿ ನೀವು ಬರೋದಕ್ಕಿಂತ ಮೊದಲೇ ನಾನು ಬಂದು ನಿಮಗೆ ನೆನಪಾಗೋ ತರ ಏನೋ ಒಂದು ಇಟ್ಬಿಟ್ಟು ನಾನು ಹೋಗ್ತೀನಿ. ಮೊದಲನೇ ದಿನ ಬಂದ ಡಾಕ್ಟರ್ ಬಂದು ಕೂತಿದ ತಕ್ಷಣ ಟೇಬಲ್ ಮೇಲೆ ಒಂದು ರಿಮೈಂಡರ್ ಕಾರ್ಡ್, ಅವ್ನ ಪ್ರಾಡಕ್ಟ್ ಕಾಣಿಸೋ ತರ ಬರ್ದಿಲ್ಲ. ಮಾರನೇ ದಿನ ಆ ಟೇಬಲ್ ಮೇಲಿರುವಂತ ಆ ರಿಮೈಂಡರ್ ಕಾರ್ಡ್ ಜೊತೆಗೆ ಒಂದು ಚಿಕ್ಕ ಪೇಪರ್ ಇಟ್ಟಿದ್ದಾರೆ. ಅಂದ್ರೆ ಡಾಕ್ಟ್ರೇ 30 ದಿನದಲ್ಲಿ ಒಂದು ದಿನ ಕಳೆದೋಯ್ತು, ನೀವೇನು ಬರ್ದಿಲ್ಲ, ಇವತ್ತಾದ್ರೂ ಏನಾದ್ರು ಬರ್ಕೊಡಿ, ಪೇಪರಲ್ಲಿ ಬರ್ದಿದ್ದಾನೆ. ಅದು ನೋಡಿದ ತಕ್ಷಣ ಡಾಕ್ಟರ್ ತುಂಬಾ ಖುಷಿ ಆಗೋಯ್ತು. ಬರ್ದುಕೊಟ್ಟ ಇವತ್ತು. ಮಾರನೇ ದಿನಕ್ಕೆ ಚೇಂಬರ್ಗೆ ಬಂದಿದ ತಕ್ಷಣ ಮತ್ತೆ ರಿಮೈಂಡರ್ ಕಾರ್ಡು, ಮತ್ತೆ ಇನ್ನೊಂದು ಪೇಪರು. ಡಾಕ್ಟ್ರೇ ತುಂಬಾ ಥ್ಯಾಂಕ್ಸ್, ನಿನ್ನೆ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿದ್ದೀರಾ, ನನಗೆ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿದ್ದೀರಾ, ಇವತ್ತು ಬರ್ಕೊಡಿ. 3ನೇ ದಿನ, 4ನೇ ದಿನ,
ದಿನಾ ಹೋಗ್ತಾನೆ ಬೆಳಿಗ್ಗೆ ಸಾಯಂಕಾಲ. ಬಂದಿದ್ಯಾ ಸರ್ ಏನಾದ್ರು ಪ್ರಿಸ್ಕ್ರಿಪ್ಷನ್? ಬಂದಿಲ್ಲಪ್ಪ. ಬಂದಿಲ್ಲ ಅಂತಂದ್ರೆ ಮತ್ತೆ ಯಾಕೆ ಸರ್ ಬರ್ದಿಲ್ಲ ಇವತ್ತು? ಬರಿಬೇಕಲ್ವಾ ನೀವು? ಬರೆದು ಕೊಡಿ. 1 ತಿಂಗಳಾಗೋಯ್ತು, 30 ದಿನ ಆಗೋಯ್ತು. ಆಗಿದ ತಕ್ಷಣ 100 ಸ್ಟ್ರಿಪ್ ಮುಗಿದೋಯ್ತು. 100 ಸ್ಟ್ರಿಪ್ ಬರೆಯೋದು ಮುಗಿದೋಯ್ತು. ಅವಾಗ ಆ ಹುಡುಗ 1 ತಿಂಗಳಾದ್ಮೇಲೆ ಡಾಕ್ಟರ್ ಹತ್ರ ಬಂದು, ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್. ನೀವೊಂದು ವೇಳೆ ಬರೀದೇ ಹೋಗಿದ್ದಿದ್ರೆ ಇವತ್ತು ನಾನು ಈ ಥರ ಇರೋದಕ್ಕೆ ಸಾಧ್ಯವಾಗ್ತದೆ. ಇವತ್ತು ತುಂಬಾ ನನ್ನ ಟೀಮಲ್ಲಿ ಎಲ್ಲರೂ ನನ್ನನ್ನು ಹೊಗಳ್ತಿದ್ದಾರೆ. ಯಾಕೆ ಅಂತಂದ್ರೆ, ನೀನು ಇಷ್ಟೊಂದು ಪ್ರಿಸ್ಕ್ರಿಪ್ಷನ್ ಬರ್ಸಿದ್ಯಾ ಅಂತಂದ್ರೆ ನೀನು ಗ್ರೇಟ್ ಅಂತೇಳಿ ಎಲ್ಲರೂ ಹೊಗಳ್ತಿದ್ದಾರೆ. ನನ್ನ ಹೊಗಳಿಕೆ ಕಾರಣರು ನೀವು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್ ಅಂದ ತಕ್ಷಣ ಡಾಕ್ಟ್ರು ಹೃದಯ ತುಂಬಾ ಖುಷಿ ಪಟ್ಟ. ಹೌದಾ, ನಿಜವಾಗ್ಲೂ ನಾನು ಬರೆದಿರೋದ್ರಿಂದ ನಿನ್ಗೆಲ್ಲರೂ ಮೆಚ್ಕೊಂಡ್ರೆ ವೆರಿ ಗುಡ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬಿಟ್ಟು ಎಲ್ಲ ಥ್ಯಾಂಕ್ಸ್ ಎಲ್ಲ ಹೇಳಿ ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಮತ್ತೆ ಆ ಹುಡುಗನ್ನ ಕರೆದು ಡಾಕ್ಟರ್ ಹೇಳಿದ್ರಂತೆ, ಇನ್ನು ಮುಂದೆ ಈ ಥರ ಏನಾದ್ರು ಇನ್ನೊಂದಿದ್ರೆ ಮತ್ತೆ ನನ್ನ ಹತ್ರ ನಾನು ಬರ್ಕೊಡ್ತೀನಿ ಅಂತ. ನೆಕ್ಸ್ಟ್ ಆ ಥರ ಏನಾದ್ರು ಬಂದ್ರೆ, ಈ ಥರ ಕಾಂಪಿಟೇಷನ್ ಬರ್ಕೊಡೋದು ಏನಾದ್ರು ಬಂದ್ರೆ ಮತ್ತೆ ನಾನು ನಿನಗೆ ಬರ್ಕೊಡ್ತೇನೆ, ನಾನು ಖಂಡಿತ ಬರ್ಕೊಡ್ತೇನೆ ನಿನಗೆ ಅಂತೇಳಿ. ಅಂದ್ರೆ ಒಮ್ಮೆ ಜಯ ಸಿಕ್ಕ ನಂತರ ಆ ಜಯದಲ್ಲಿರುವಂತ ರುಚಿ ಅಂತದ್ದು ಮತ್ತೆ ಜಯಿಸಬೇಕು, ಮತ್ತೆ ಗೆಲ್ಲಬೇಕು, ನಾನು ಮತ್ತೆ ಗೆಲ್ತೇನೆ. ಅದರಲ್ಲಿರುವಂತ ಟೇಸ್ಟ್ ಅಂತದ್ದು ದೇವರಲ್ಲೂ ಕೂಡ ಪ್ರೇಯರ್ ಅಷ್ಟೇ. ದೇವರು ನಮ್ಮನ್ನ ಸರಿಯಾಗಿ ಅಂತ ಹೇಳ್ತಿರ್ತಾರಲ್ಲ, ಸರಿಯಾಗ್ಬಿಟ್ವಿ ಅಂತ ಅಂದ್ಕೊಳ್ಳಿ ಪ್ರೇಯರೆ, ಅದರ ರುಚಿನೇ ಬೇರೆ. ಅದು ಎಂತ ರುಚಿ ಅಂತಂದ್ರೆ, ಈ ರುಚಿನ ನಾನು ಕಳ್ಕೊಳ್ಬಾರ್ದು, ಬಿಟ್ಕೋಬಾರ್ದು, ಕಾಪಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಒಂದೇ ಒಂದನ್ನ ಗೆದ್ರೆ ಆಗಲ್ಲ, ಗೆಲ್ತಾನೆ ಇರ್ಬೇಕು. ಇಲ್ಲ ನಾನು ಸೋಲ್ತಾನೆ ಇರ್ತೇನೆ ಅಂತಂದ್ರೆ ಅವಾಗ ನಾವು ದಂಡು 1, ದಂಡು 2, ದಂಡು 3 ಆಗ್ತೇವೆ. ಹೌದಾ? ಪಾರ್ಟ್ ದಂಡು 1 ಆಲ್ರೆಡಿ ಆಗ್ತಿದೆ ಕೆರಸೇನಾ ದೇಶದಲ್ಲಿ. ದಂಡು 2 ಎಲ್ಲಿದೆ? ಬೆಂಗಳೂರಲ್ಲಿದೆ. ಯಾಕೆಂತಂದ್ರೆ ಅವನು ಸೋತು ಜಾಗ ಕೊಟ್ಬಿಟ್ಟ. ಯಾರಿಗೆ? ದೆವ್ವಗಳಿಗೆ. ಗೆದ್ದು ಒಂದು ವೇಳೆ ದೇವರಿಗೆ ಜಾಗ ಕೊಟ್ಟಿದ್ರೆ ಪರಿಶುದ್ಧನು, ನೀತಿವಂತನು, ಎಲ್ಲರಲ್ಲೂ ಶ್ರೇಷ್ಠನು. ಹಾಗಾಗಿ ಸರಿಯಾಗೋಣ. ದೇವರು ನಮಗಿನ್ನ ಅವಕಾಶವನ್ನ ಕೊಡಬೇಕು. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನೀವು ವಂದನೆಗಳನ್ನು ಸಲ್ಲಿಸಲಾಗಿದೆ ಸ್ವಾಮಿ. ದಿನದಲ್ಲಿ ನಾವು ಕೇಳಿರುವಂತಹ ಮಾತುಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಜೀವಿಸರಾಗಿರುವಂತ ನಮಗೆ ಸಹಾಯ ಮಾಡಿ. ಏನು ಕೇಳ್ತಿದ್ದೇವೋ ಆ ಕೇಳಿರುವಂತಹ ಮಾತುಗಳ ಪ್ರಕಾರವಾಗಿ ನಾವು ಬದುಕುವವರಾಗಿರುವಂತೆ, ಜೀವಿಸುವವರಾಗಿರುವಂತೆ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳುವಂತೆ ನಮಗೆ ನಿಮ್ಮ ಚಿತ್ತ, ನಿಮ್ಮ ಸೇವೆ, ನಿಮ್ಮ ವಾಕ್ಯದ ಪ್ರಕಾರವಾಗಿ ನಾವು ಬದುಕಿ ನಿಮ್ಮ ಮಾರ್ಗದಲ್ಲಿ ಕೊನೆಯವರೆಗೂ ನಾವು ಜೀವಿಸುವವರಾಗಿರುವಂತೆ ಸಹಾಯ ಮಾಡಿ ನಡೆಸುತ್ತೀರ. ನಾವು ಜಯ ಹೊಂದುವವರಾಗಿ ನಾವಿರುವಂತೆ ಸಹಾಯ, ಸೋತು ಹೋಗುವವರಾಗಿ, ದುಷ್ಟನ ಆಲೋಚನೆಗಳಿಗೆ ಒಳಪಟ್ಟು ನಿಮ್ಮಿಂದ ದೂರವಾಗದೇ ಇರುವವರಾಗಿ ನಾವು ನಿಮ್ಮ ಪ್ರೀತಿಯಿಂದ ನಮಗೆ ರಕ್ಷಣೆ ಕೊಡ್ತೀರ. ಅದಕ್ಕಾಗಿ ನೀವು ಕೊಟ್ಟಿರುವಂತೆ ಒಂದು ರಕ್ಷಣೆ ಕೊನೆಯವರೆಗೂ ನಿರಂತರವೂ ನಾವು ಸಾಗುವವರಾಗಿರುವಂತೆ ನಮಗೆ ಸಹಾಯ ಮಾಡಿ ನಡೆಸುತ್ತೀರ ಅಂತ ನಾವು ಇದುವರೆಗೂ ಕಾದು ಕಾಪಾಡಿ ನಡೆಸಿದಂತೆ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ಮುಂದೆ ನಿಮ್ಮ ಚಿತ್ತವನ್ನು ನಾವು ನೆರವೇರಿಸಿ ನಿಮ್ಮ ರಾಜ್ಯಕ್ಕಾಗಿ ನಾವು ಜೀವಿಸುವರಾಗಿರುವಂತ ಸಹಾಯ ನಮ್ಮನ್ನು ಸರಿ ಮಾಡಿ ಕರ್ತವ್ಯ. ನಿಮ್ಮ ಆಲೋಚನೆಗಳಿಗೆ ತಕ್ಕಂತೆ ನಮ್ಮನ್ನು ಸರಿ ಮಾಡಿ, ನಿಮ್ಮ ಚಿತ್ತಕ್ಕೆ ತಕ್ಕಂತೆ ನಮ್ಮನ್ನು ರೂಪಿಸಿ, ನಿಮ್ಮ ಮಹಿಮೆಗೆ ತಕ್ಕವರಾಗಿ ನಾವು ಜೀವಿಸುವವರೆಗೂ ನಮ್ಮನ್ನು ನಿಮ್ಮ ಕೈಗಳಲ್ಲಿ ರೂಪಿಸಿ ಚಿತ್ರಿಸಬೇಕೆಂಬುದಾಗಿ ಬೇಡಿಕೊಳ್ಳಿ. ಯೇಸು ಕ್ರಿಸ್ತರವರ ಪರಿಶುದ್ಧವಾದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರು.